ಸಿಟಿ ಅಪ್ಲಿಕೇಶನ್ ಅಪ್ಲೈ ಮಾಡಿಲ್ವಾ? ಏನು ಕೂಡ ತಲೆ ಕೆಡಿಸ್ಕೋಬೇಡಿ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಿಟಿ ಅಪ್ಲಿಕೇಶನ್ ಯಾವ ರೀತಿ ಹಾಕಬೇಕು ಮತ್ತೆ ನೀವೇನೇನು ಮಿಸ್ಟೇಕ್ ಮಾಡ್ತೀರಾ ಅದನ್ನ ನೀವು ಯಾವ ರೀತಿ ಕರೆಕ್ಷನ್ ಮಾಡ್ಕೋಬೇಕು ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇಲ್ಲಿ ಮೊದಲೇ ಹೇಳ್ತೀನಿ, ಈ ಒಂದು ಅಪ್ಲಿಕೇಶನ್ನ ಸಿಟಿ ಸ್ಟೂಡೆಂಟ್ಸು ಕೂಡ ಅಪ್ಲೈ ಮಾಡಬೇಕಾಗುತ್ತೆ, ಹಾಗೆ ನೀಟ್ ಸ್ಟೂಡೆಂಟ್ಸು ಕೂಡ ಅಪ್ಲೈ ಮಾಡಬೇಕಾಗುತ್ತೆ. ಹಾಗಾದರೆ ಯಾವ ರೀತಿ ಅಪ್ಲೈ ಮಾಡೋದು ಎಲ್ಲಾನು ಕೂಡ ಡೀಟೇಲ್ ಆಗಿ ನೋಡೋಣ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಡೋಣ, ವಿಡಿಯೋಕ್ಕೆ ಸ್ಟಾರ್ಟ್ ಮಾಡಿ. ಏನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೀವು ನೆಕ್ಸ್ಟ್ ಇಂಜಿನಿಯರಿಂಗ್ ಅಥವಾ ಮೆಡಿಕಲ್ಗೆ ಅಡ್ಮಿಷನ್ ಆಗೋವರೆಗೂ ಕೂಡ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಾನೆ, ವಿಡಿಯೋಗೊಂದು ಲೈಕ್ ಕೊಟ್ಬಿಡೋಣ, ವಿಡಿಯೋಕ್ಕೆ ಸ್ಟಾರ್ಟ್ ಮಾಡಿ. ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ನೀವು ಸಿಟಿ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಏನು ಮಾಡಬೇಕಾಗುತ್ತೆ ಅಂದರೆ, ಫಸ್ಟು ನೀವೇನಾದರೂ ಲ್ಯಾಪ್ಟಾಪಲ್ಲಿ ಹಾಕ್ತಾ ಇರಂದರೆ ನೀವು ಬ್ರೌಸರ್ನ ಎರಡೇ ರೆಕಮೆಂಡ್ ಮಾಡೋದು, ಒಂದು ಕ್ರೋಮು ಅಥವಾ ಫೈರ್ಫಾಕ್ಸು. ನೀವು ಯಾವುದೇ ಗೌರ್ಮೆಂಟ್ ವೆಬ್ಸೈಟ್ಗಳಲ್ಲಿ ನೀವೇನಾದರೂ ಅಪ್ಲಿಕೇಶನ್ ಹಾಕ್ತಾ ಇರಂದರೆ ಅಲ್ಲಿ ಅವರೇ ರೆಕಮೆಂಡ್ ಮಾಡಿ ಹೇಳಿರ್ತಾರೆ ನಿಮಗೆ ಕ್ರೋಮ್ ಯೂಸ್ ಮಾಡಿ, ಇಲ್ಲಾಂದರೆ ಫೈರ್ಫಾಕ್ಸ್ನ ಯೂಸ್ ಮಾಡಿ, ಲೇಟೆಸ್ಟ್ ವರ್ಷನ್ ಬ್ರೌಸರ್ಗಳನ್ನ ಯೂಸ್ ಮಾಡಿ ಅಂತ. ಯಾಕೆಂದರೆ ಅವ್ರ ವೆಬ್ಸೈಟ್ಗಳು ಆಪ್ಟಿಮೈಸ್ ಆಗಬೇಕಂದ್ರೆ ನೀವು ಆ ರೀತಿ ಬ್ರೌಸರ್ಗಳನ್ನ ಯೂಸ್ ಮಾಡಬೇಕಾಗುತ್ತೆ, ಅಪ್ಲಿಕೇಶನ್ ಸ್ಮೂತಾಗಿ ನೀವು ಅಪ್ಲೈ ಮಾಡ್ಕೊ ಹೋಗ್ಬೇಕಂದ್ರೆ. ಸರಿನಾ? ಇವಾಗ ನಿಮ್ಮ ಬ್ರೌಸರಲ್ಲಿ ಕ್ರೋಮ್ ಇತ್ತು ಅಂದರೆ ಕ್ರೋಮ್ ಓಪನ್ ಮಾಡ್ಕೊಳ್ಳಿ, ಫೈರ್ಫಾಕ್ಸ್ ಇತ್ತು ಅಂದರೆ ಫೈರ್ಫಾಕ್ಸ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ಜಸ್ಟ್ ಏನು ಮಾಡ್ತೀರಾ ಅಂದರೆ KEA ಅಂತ ಸರ್ಚ್ ಮಾಡಿ. ಇಲ್ಲಿ ನಿಮಗೆ ಫಸ್ಟ್ ಲಿಂಕ್ ಏನು ಕಾಣುತ್ತಲ್ಲ, ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ನಿಮ್ಗೆ ಈ ರೀತಿ ಬರುತ್ತೆ. ಇಲ್ಲಿ ನಿಮಗೆ ಕನ್ನಡ ಅರ್ಥ ಆಗಲ್ಲ ಅಂದರೆ ಜಸ್ಟ್ ಏನು ಮಾಡಿ ಅಂದರೆ ಇಂಗ್ಲೀಷ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಓಮ್ ಪಕ್ಕ ಎರಡನೇ ಟ್ಯಾಬ್ ಇರುತ್ತೆ ನೋಡಿ, ಅಡ್ಮಿಷನ್ ಅಂತ. ಈ ಒಂದು ಟ್ಯಾಬ್ ಮೇಲೆ ಕ್ಲಿಕ್ ಮಾಡ್ತೀರಾ. ಕ್ಲಿಕ್ ಮಾಡಾದ್ಮೇಲೆ UGCET 2020-25 ಅಂತ ಕಾಣ್ತಿದೆಯಲ್ಲ, ಈ ಒಂದು ಆಪ್ಷನ್ ಮೇಲೆ ಜಸ್ಟ್ ಒಂದು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ನಿಮ್ಗೆ ನೋಡ್ಬೋದು ಇಲ್ಲಿ UGCET 2020-25 ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಅಂತ ಇದೆ. ಸರಿನಾ? ಇಲ್ಲಿ ಇನ್ಫಾರ್ಮೇಶನ್ ಬುಲೆಟಿನ್ ಇದೆ ಮತ್ತು ಎಲಿಜಿಬಿಲಿಟಿ ಕ್ಲಾಸ್ ಇದೆ, ಅದನ್ನ ನೀವೆಲ್ಲ ನೀವು ನೋಡ್ಕೋಬೋದಾಗಿರುತ್ತೆ ಬೇಕು ಅಂದರೆ. ಇವಾಗ ನೀವು ಅಪ್ಲಿಕೇಶನ್ ಡೈರೆಕ್ಟಾಗಿ ಹಾಕ್ತೀರಾ ಅಂದರೆ ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಅಂತ ಕಾಣ್ತಿದೆಯಲ್ಲ, ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಮೊದಲೇ ಹೇಳ್ತೀನಿ, ಇಲ್ಲೊಂದು ಸ್ವಲ್ಪ ನೋಡೋದು, ನೀವು ಮೊಬೈಲಲ್ಲಿ ಅಥವಾ ಲ್ಯಾಪ್ಟಾಪಲ್ಲಿ ಸ್ವಲ್ಪ ಮಾಡೋದು, ಆ ರೀತಿ ದಯವಿಟ್ಟು ಮಾಡೋಕ್ಕೆ ಹೋಗ್ಬಿಡಿ. ನಿಮ್ಮ ಅಪ್ಲಿಕೇಶನ್ ಕಂಪ್ಲೀಟ್ಲಿ ರಾಂಗ್ ಆಗುತ್ತೆ, ಕೌನ್ಸಿಲಿಂಗಲ್ಲಿ ಪ್ರಾಬ್ಲಮ್ ಆಗುತ್ತೆ. ಫಸ್ಟ್ ಈ ಒಂದು ವಿಡಿಯೋನ ಬಿಗಿನಿಂಗಿಂದ ಎಂಡ್ವರೆಗೂ ಕೂಡ ಒಂದೇ ಸ್ಟ್ರೆಚಲ್ಲಿ ಫುಲ್ ವಿಡಿಯೋ ನೋಡ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ ನೀವು ಅಪ್ಲೈ ಮಾಡಬೇಕಾದ್ರೆ ಈ ಒಂದು ವಿಡಿಯೋನ ಪ್ಲೇ ಮಾಡಿಕೊಂಡು ನಂತರ ನೀವು ಅಪ್ಲೈ ಮಾಡ್ಕೊಳ್ಳಿ. ಸರಿನಾ? ಆಮೇಲೆ ನಿಮಗೆ ಮಿಸ್ಅಪ್ ಆಗುತ್ತೆ. ಆಮೇಲೆ ಅಪ್ಲಿಕೇಶನ್ ಏನಾದ್ರು ತಪ್ಪಾಯ್ತು ಅಂದರೆ ನಿಮಗೆ ಕೌನ್ಸಿಲಿಂಗಲ್ಲಿ ಪ್ರಾಬ್ಲಮ್ ಆಗುತ್ತೆ. ಸರಿನಾ? ಇವಾಗ ನೋಡಿ, ಅಪ್ಲಿಕೇಶನ್ ಲಿಂಕ್ ಮೇಲೆ ನಾವು ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ ಅಂದರೆ ನಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಮೊದಲೇ ಹೇಳ್ತಾ ಇರೋ ಕಾಮನ್ ಅಪ್ಲಿಕೇಶನ್ ಇರುತ್ತೆ UGCETಗೆ ಮತ್ತು UG ನೀಟ್ಗೆ ಮತ್ತು UG ಆಯುಷು, ವೆಟರನರಿ ಮತ್ತು ಫಾರ್ಮ್ ಸೈನ್ಸು, ಆರ್ಕಿಟೆಕ್ಚರು, ನರ್ಸಿಂಗು, ಫಾರ್ಮಸಿ ಮತ್ತು BPO, BPT, ASHS. ಇಷ್ಟು ಕೋರ್ಸಲ್ಲಿ ನೀವು ಯಾವ್ದಾರ ಒಂದು ಕೋರ್ಸ್ಗೆ ನೀವು ಜಾಯಿನ್ ಆಗಬೇಕು ಅಂತ ಇದ್ದೀರಾ ಅಂದರೆ ನೀವು ಇವಾಗಲೇ ಅಪ್ಲೈ ಮಾಡಬೇಕಾಗತ್ತೆ. ನೀವು ಎಕ್ಸಾಮ್ ಯಾವಾಗ ಬೇಕಾದರೂ ಕೂಡ ಬರೀಬೋದಾಗಿರುತ್ತೆ, ಬೇರೆ ಬೋರ್ಡಿಂದ ಬರೀಬೋದಾಗಿರುತ್ತೆ. ಆದರೆ ಅಪ್ಲೈ ಮಾತ್ರ ಕೌನ್ಸಿಲಿಂಗ್ಗೆ ನೀವು ಇವಾಗಲೇ ಅಪ್ಲೈ ಮಾಡಬೇಕು. ಇಂಜಿನಿಯರಿಂಗು, ಮೆಡಿಕಲ್ಲು, ಹೈ ಸ್ಟೂಡೆಂಟ್ಸು ಎಲ್ಲರೂ ಕೂಡ ಇಲ್ಲೇನು ಕೊಟ್ಟಿದ್ದಾರೆ, ಎಲ್ಲ ಕೋರ್ಸವರು ಕೂಡ. ಸರಿನಾ? ಇವಾಗ ನಮ್ಗೆ ಅಪ್ಲೈ ಮಾಡೋಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅನ್ನೋದು ಕೂಡ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ, ನಂತರ ನಿಮ್ಮದು 12th ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ ನೀವೇನಾದರೂ ಡ್ರಾಪರ್ ಸ್ಟೂಡೆಂಟ್ಸ್ ಆಗಿದೆ, ಮತ್ತು ನಿಮ್ಮದು ಎಲ್ಲ ರಿಸರ್ವೇಷನ್ಗಳದ್ದು ಸರ್ಟಿಫಿಕೇಟ್ ಬೇಕಾಗುತ್ತೆ. ಅಂದರೆ ಏನೇನು ಸರ್ಟಿಫಿಕೇಟ್ ಬೇಕಾಗುತ್ತೆ ಅಂದರೆ ಕ್ಯಾಸ್ಟು, ಇನ್ಕಮ್ಮು, ನಾನ್ ಕ್ರಿಮಿ ಲೇಯರ್ ಸರ್ಟಿಫಿಕೇಟ್ ಬೇಕಾಗುತ್ತೆ, ಮತ್ತು ಹೈದರಾಬಾದ್ ಕರ್ನಾಟಕ ಸರ್ಟಿಫಿಕೇಟ್ ಬೇಕಾಗುತ್ತೆ ನಿಮ್ಗೆ ಏನಾದರೂ ಅಪ್ಲೈ ಆದರೆ. ಸರಿನಾ? ನೆಕ್ಸ್ಟು ಡೀಟೇಲ್ಸ್ ಆಫ್ ಸ್ಟಡಿಡ್ ಇನ್ ಕರ್ನಾಟಕ, ಕರ್ನಾಟಕದಲ್ಲಿ ಎಷ್ಟು ವರ್ಷ ಓದಿದ್ದೀರಾ ಆ ಒಂದು ಡೀಟೇಲ್ಸ್ ಬೇಕಾಗುತ್ತೆ, ಮತ್ತು ನಿಮ್ಮದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ ಲೇಟೆಸ್ಟು, ಇವಾಗ ರೀಸೆಂಟಾಗಿ 1 ವೀಕ್ ಅಥವಾ 1 ಮಂತ್ ಬ್ಯಾಕ್ ತೆಗ್ಸಿರೋಂಥ ಫೋಟೋ ಬೇಕಾಗುತ್ತೆ. ನಂತರ ನಿಮ್ಮದು ಸಿಗ್ನೇಚರ್ ಬೇಕಾಗುತ್ತೆ. ಇವೆರಡು ಕೂಡ 50 KB ಒಳಗಡೆ ಇರಬೇಕಾಗಿರುತ್ತೆ. ಸರಿನಾ? ಇವಾಗ ನೀವು ಅಪ್ಲೈ ಮಾಡೋಕ್ಕೆ ಏನು ಮಾಡಬೇಕಾದ್ರೆ ಪ್ರೊಸೀಡ್ ಟು ರಿಜಿಸ್ಟರ್ ಫಾರ್ ನ್ಯೂ ಯೂಸರ್ ಅಂತ ಕಾಣ್ತಿದ್ದೀರಾ, ಈ ಒಂದು ಆಪ್ಷನ್ ಮೇಲೆ ಜಸ್ಟ್ ಒಂದು ಕ್ಲಿಕ್ ಮಾಡಿ. ಸರಿನಾ? ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ ಅಂದರೆ ನಿಮಗೆ ಪೇಜ್ ಬಂದ್ಬಿಟ್ಟು ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಏನು ಕೇಳ್ತಿದೆ ಅಂದರೆ ನೀವೇನಾದರೂ SSLCನ ಕರ್ನಾಟಕ ಸ್ಟೇಟ್ ಬೋರ್ಡ್ ಇದೆಯಲ್ಲ ಅಲ್ಲಿಂದ KCB ಇಂದ ಏನಾದರೂ ಕಂಪ್ಲೀಟ್ ಮಾಡಿದಿರಾ ಅಂತ ಕೇಳ್ತಿದೆ. ಎಸ್ ಇದ್ರೆ ಎಸ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ, ನೋ ಇತ್ತು ಅಂದರೆ ನೋನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸರಿನಾ? ಇಲ್ಲಿ ನಾನು ಎಸ್ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಎಸ್ ಅಂತ ಸೆಲೆಕ್ಟ್ ಮಾಡಿದ ತಕ್ಷಣ ಏನು ಕೇಳುತ್ತೆ ಅಂದರೆ ನಿಮ್ಮ SSLCದು ರಿಜಿಸ್ಟರ್ ನಂಬರ್ನ ಕೇಳುತ್ತೆ. ಇವಾಗ ನೋಡಿ SSLCದು ರಿಜಿಸ್ಟರ್ ನಂಬರ್ನ ಹಾಕಿದ್ದೀನಿ. ಇವಾಗ ವೆರಿಫೈ ಅಂತ ಟ್ಯಾಬ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸರಿನಾ? ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ನೇಮು ಮತ್ತು ಡೇಟ್ ಆಫ್ ಬರ್ತು, ನಿಮ್ಮ ಜೆಂಡರು ಮತ್ತು SSLC ಯಾವ ವರ್ಷ ಪಾಸ್ ಆದರೆ ನಿಮ್ಮ ಮದರ್ ನೇಮು, ಫಾದರ್ ನೇಮು, SAT ಇಷ್ಟೂ ಕೂಡ ಆಟೋಮೆಟಿಕ್ ಆಗಿ ಫೆಚ್ ಆಗಿ ಬಂದಿರುತ್ತೆ. ಎಲ್ಲ ಕೂಡ ಕರೆಕ್ಟಾಗಿದೆಯಾ ಅನ್ನೋಣ ಒಂದ್ಸಲಿ ವೆರಿಫೈ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ನಿಮ್ಮ ಕ್ವಾಲಿಫಿಕೇಷನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಆಮೇಲೆ ನ್ಯಾಷನಾಲಿಟಿನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮ್ಮ ಇಮೇಲ್ ಅಡ್ರೆಸ್ಸು, ನಿಮ್ಮ ಮೊಬೈಲ್ ನಂಬರು
ನೆಕ್ಸ್ಟ್ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಬಂದಿರುತ್ತೆ, ಅದನ್ನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ನಂತರ ನಿಮ್ಮ ಪಾಸ್ವರ್ಡ್ ಎಂಟರ್ ಮಾಡಬೇಕಾಗುತ್ತೆ. ಆಮೇಲೆ ಕನ್ಫರ್ಮೇಷನ್ ಪಾಸ್ವರ್ಡ್ನ ಎಂಟರ್ ಮಾಡಿ ನಂತರ ನಿಮ್ಮ ಒಂದು ಪಾಸ್ವರ್ಡ್ ಸೈಜ್ ಫೋಟೋನ ಇಲ್ಲಿ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಅದಾದ್ಮೇಲೆ ಇಲ್ಲಿ ಸೆಕ್ಯೂರಿಟಿ ಕೋಡ್ ಏನು ಕಾಣ್ತಿದೆಯಲ್ಲ ಅದನ್ನ ಕೂಡ ಇಲ್ಲಿ ನೀವು ಎಂಟರ್ ಮಾಡಬೇಕಾಗುತ್ತೆ. ಸರಿನಾ? ಇಷ್ಟು ಒಂದು ಡೀಟೇಲ್ಸ್ ಕೂಡ ಕರೆಕ್ಟ್ ಆಗಿದೆಯಾ ಅನ್ನೋದನ್ನ ಫಸ್ಟ್ ಒಂದ್ಸಲಿ ಕ್ರಾಸ್ ವೆರಿಫೈನ ಮಾಡ್ಕೊಳ್ಳಿ. ಮತ್ತೆ ಮೊಬೈಲ್ ನಂಬರ್ನ ಬಂದ್ಬಿಟ್ಟು ನಿಮ್ಮದೇ ಕೊಡಿ, ಯಾಕೆಂದ್ರೆ ಪ್ರತಿ ಸಲ ಲಾಗಿನ್ ಆಗಬೇಕಾದ್ರೆ ಇಲ್ಲಿ OTP ಹಾಕ್ಬಿಟ್ಟೆ ನೀವು ಲಾಗಿನ್ ಆಗಬೇಕಾಗುತ್ತೆ. ಈ ವರ್ಷದಿಂದ ಹೊಸ ರೂಲ್ಸ್ನ ತಂದಿದ್ದೀರಾ, ಅದಕ್ಕೋಸ್ಕರ ಮೊಬೈಲ್ ನಂಬರು ನಿಮ್ಮದೇ ಕೊಡಿ. ಎಲ್ಲ ಡೀಟೇಲ್ಸು ಕೂಡ ಕರೆಕ್ಟ್ ಆಗಿದೆಯಾ ಅನ್ನೋದನ್ನ ಒಂದ್ಸಲಿ ಚೆಕ್ ಮಾಡಿಕೊಂಡು ರಿಜಿಸ್ಟರ್ ಅಂತ ಕಾಣ್ತಿದೆಯಲ್ಲ ಈ ಒಂದು ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ ಅಂದ್ರೆ ನಿಮ್ಮ ಮೊಬೈಲ್ ನಂಬರ್ಗೆ ಯೂಸರ್ ID ಬಂದಿರುತ್ತೆ, ಅದನ್ನ ಬರೆದಿಟ್ಕೊಳ್ಳಿ. ಮತ್ತೆ ನೀವು ಇಲ್ಲಿ ಪಾಸ್ವರ್ಡ್ ಏನು ಕ್ರಿಯೇಟ್ ಮಾಡಿರ್ತೀರಾ ಅದನ್ನೂ ಕೂಡ ಬರೆದಿಟ್ಕೊಳ್ಳಿ. ಸರಿನಾ? ಇವಾಗ ನೀವು ನೆಕ್ಸ್ಟ್ ಸ್ಟೆಪ್ ಏನ್ ಮಾಡಬೇಕು ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಎಡಿಸ್ ಮಾಡಿ ಅಂತ ಸರ್ಚ್ ಮಾಡಿ ಯಾವ್ದಾರ ಬ್ರೌಸರ್ಲಿ ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಂತರ ಬೈ ನೋ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ KCT ಮತ್ತೆ ನೀಟ್ ಪ್ಯಾಕೇಜ್ ಅಂತ ಇದೆ. ಈ ಒಂದು ಪ್ಯಾಕೇಜ್ಗೆ ನಿಮ್ಗೆ ಎನ್ರೋಲ್ ಆದ್ರೆ ಪ್ರತಿ ಒಂದು ಕೋರ್ಸ್ದು ಕೂಡ ಕಟ್ ಆಫ್ ಸಿಗುತ್ತೆ. ಕಟ್ ಆಫ್ ಇಂದ ಏನು ಯೂಸ್ ಅಂದ್ರೆ ನೀವು ಈ ವರ್ಷ ಎಕ್ಸಾಮ್ ಬರೀಬೇಕಾದ್ರೆ ಎಷ್ಟು ಸ್ಕೋರ್ ಮಾಡಬೇಕು ಅನ್ನೋ ಡೀಟೇಲ್ಸ್ ಸಿಗುತ್ತೆ. ಮತ್ತೆ ನೀಟಲ್ಲಿ ಏನಾಗುತ್ತೆ ಅಂದ್ರೆ ನಿಮಗೆ ಸ್ಟೇಟ್ ವೈಸು ಮತ್ತೆ ಆಲ್ ಇಂಡಿಯಾ ರ್ಯಾಂಕಿಂಗು ಮತ್ತೆ ಮಾರ್ಕ್ಸ್ ವೈಸ್ ಕಟ್ ಆಫ್ ಸಿಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಎನ್ರೋಲ್ ಆಗಿ. ಈ ಎನ್ರೋಲ್ ಯಾವ ರೀತಿ ಆಗಿದೆ ಅಂದ್ರೆ ಜಸ್ಟ್ ಒಂದು ಕೋರ್ಸ್ ಕಾಣ್ತಿಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ, ಎನ್ರೋಲ್ ಆಗ್ತೀರಾ ಅಂತ ಹೇಳಿ ಪ್ರೊಸೀಡ್ ಅಂತ ಕೊಟ್ಟರೆ ನೀವು ಪೇಮೆಂಟ್ ಮಾಡ್ಬಿಟ್ಟು ಆಕ್ಸೆಸ್ ಮಾಡ್ಬೋದಾಗಿರುತ್ತೆ. ಅದು ಯಾವ ರೀತಿ ಸಿಗುತ್ತೆ ಅಂದ್ರೆ ನಿಮಗೆ ಈ ರೀತಿ ಬರುತ್ತೆ, ಮಾಡ್ಯೂಲ್ ವೈಸ್ ಇರುತ್ತೆ. ನಿಮಗೆ ಯಾವ್ದು ಬೇಕೋ ಒಂದು ಮಾಡ್ಯೂಲ್ ಅದನ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಅದನ್ನ ಆಕ್ಸೆಸ್ನ ಪಡ್ಕೋಬೋದಾಗಿರುತ್ತೆ. ಸರಿನಾ? ಇವಾಗ ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಇವಾಗ ನೀವು ಏನು ಮಾಡಬೇಕಾಗುತ್ತೆ ಅಂದರೆ ತಿರ್ಗಾ ನೀವು ಕೀ ಅಂತ ಸರ್ಚ್ ಮಾಡಬೇಕಾಗುತ್ತೆ. ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ, ನಂತರ ಅಡ್ಮಿಷನ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ, ನಂತರ UGCET 2020-25 ಟ್ಯಾಬ್ ಕಾಣ್ತಿದೆಯಲ್ಲ ಈ ಒಂದು ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ. ನಂತರ UGCET 2020-25 ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಅಂತ ಕಾಣ್ತಿದೆಯಲ್ಲ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಸರಿನಾ? ಇವಾಗ ಯಾರು ಕೂಡ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಕ್ ಹೋಗ್ಬೇಡಿ, ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಇದೇ ಮೇಜರ್ ಇಂಪಾರ್ಟೆಂಟ್ ಪಾಯಿಂಟ್ ಆಗಿರುತ್ತೆ. ಅದಕ್ಕೋಸ್ಕರ ಇವಾಗ ನೀವು ಆಗ್ಲೇ ರಿಜಿಸ್ಟರ್ ಆಗಾಯಿತು. ಇವಾಗ ನೀವೇನ್ ಮಾಡ್ಬೇಕಾಗಿರುತ್ತೆ ಅಂದ್ರೆ ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ತಾ ಇರ ಅಂದ್ರೆ ನಿಮ್ಗೆ ಆಗ್ಲೇ ಯೂಸರ್ ID ಬಂತು ಮತ್ತೆ ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಂಡಿರೋದು ನಿಮ್ಗೆ ಗೊತ್ತಾಗಿರುತ್ತೆ. ಅದಕ್ಕೋಸ್ಕರ ಇವಾಗ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ತಾ ಇದೀನಿ. ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ ಅಂದ್ರೆ ನನಗೆ ಈ ರೀತಿ ಡೀಟೇಲ್ಸ್ ಬರುತ್ತೆ. ಇಲ್ಲಿ ಯೂಸರ್ ID ಎಂಟರ್ ಮಾಡಿದ್ದೀನಿ, ಇಲ್ಲಿ ಪಾಸ್ವರ್ಡ್ನ ಎಂಟರ್ ಮಾಡಿದ್ದೀನಿ. ಅದಾದ್ಮೇಲೆ ಇಲ್ಲಿ ಸೆಕ್ಯೂರಿಟಿ ಕೋಡ್ ಏನ್ ಕಾಣ್ತಿದೆಯಲ್ಲ ಅದನ್ನ ನಾವು ಇವಾಗ ಎಂಟರ್ ಮಾಡಬೇಕಾಗುತ್ತೆ. ಇವಾಗ ಏನ್ ಮಾಡಬೇಕಾಗುತ್ತೆ ಅಂದ್ರೆ ಲಾಗಿನ್ ಯೂಸಿಂಗ್ OTP ಅಂತ ಕಾಣ್ತಿದೆಯಲ್ಲ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಆಗಬೇಕಾಗುತ್ತೆ. ಮೊಬೈಲ್ ನಂಬರ್ಗೆ ಏನೊಂದು OTP ಬಂದಿದೆ ಅದನ್ನ ಎಂಟರ್ ಮಾಡಿದ್ದೀನಿ. ಎಂಟರ್ ಮಾಡ್ಬಿಟ್ಟು ಇವಾಗ ಸಬ್ಮಿಟ್ ಕೊಟ್ರೆ ನಿಮಗೆ ಪೇಜ್ ಬಂದ್ಬಿಟ್ಟು ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನೀವೇನ್ ಮಾಡಬೇಕಾಗುತ್ತೆ ಅಂದ್ರೆ ಜನರಲ್ ಡೀಟೇಲ್ಸು, ಎಲಿಜಿಬಿಲಿಟಿ ಕ್ಲಾಸು, ರಿಸರ್ವೇಷನ್, ಸ್ಟಡಿ ಡೀಟೇಲ್ಸು, NRI ವಾರ್ಡು ಮತ್ತೆ ನಿಮ್ಮ ಸಿಗ್ನೇಚರ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಕೋರ್ಸ್ ಡೀಟೇಲ್ಸ್ನ ಎಂಟರ್ ಮಾಡಬೇಕಾಗುತ್ತೆ, ಪೇಮೆಂಟ್ ಮಾಡಬೇಕಾಗುತ್ತೆ, ಆಮೇಲೆ ಅಪ್ಲಿಕೇಶನ್ ಪ್ರಿಂಟ್ಔಟ್ನ ತಗೋಬೇಕಾಗುತ್ತೆ. ಇಷ್ಟು ಒಂದು ಸ್ಟೆಪ್ಸ್ ಇರುತ್ತೆ. ಪ್ರತಿ ಒಂದು ಸ್ಟೆಪ್ ಕೂಡ ತುಂಬಾನೇ ಇಂಪಾರ್ಟೆಂಟು. ಜಸ್ಟ್ ಈ ಒಂದು ವಿಡಿಯೋ 20 to 30 minutes ಇರುತ್ತೆ ಅಷ್ಟೇ. ಕಂಪ್ಲೀಟ್ ಆಗಿ ನೋಡಿ, ಯಾವುದೇ ಡೌಟ್ ಬರಲ್ಲ ನಿಮ್ಗೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ. ಆಮೇಲೆ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಿ, ನಿಮ್ಗೆ ಈಸಿ ಆಗುತ್ತೆ. ಜನರಲ್ ಡೀಟೇಲ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ SLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ನಿಮ್ಮ ಡೀಟೇಲ್ಸ್ ಏನಿದೆ ಅದು ಆಟೋಮೆಟಿಕ್ ಆಗಿ ಇಲ್ಲಿ ಫೆಚ್ ಆಗಿ ಬಂದಿರುತ್ತೆ. ಸರಿನಾ? ಅದು ಕರೆಕ್ಟ್ ಆಗಿದೆಯಾ ಅನ್ನೋ ಒಂದ್ಸಲ ವೆರಿಫೈ ಮಾಡ್ಕೊಳ್ಳಿ. ಇಲ್ಲಿ ಫಸ್ಟ್ ನೀವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ ನಿಮ್ಮ ಸ್ಟೇಟ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅದಾದ್ಮೇಲೆ ನಿಮ್ದು ಯಾವೊಂದು ಡಿಸ್ಟ್ರಿಕ್ಟ್ ಅಲ್ಲಿ ಬರ್ತೀರಾ ನೀವು ಅದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಅದಾದ್ಮೇಲೆ ನೀವು ಯಾವೊಂದು ತಾಲೂಕಲ್ಲಿ ಬರ್ತೀರಾ ಅದನ್ನ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಆಮೇಲೆ ನಿಮ್ಮ ಅಡ್ರೆಸ್ ಆಧಾರ್ ಕಾರ್ಡ್ ಅಲ್ಲಿ ಏನಿದೆ ಫುಲ್ ಅಡ್ರೆಸ್ಸೇ ಕೊಡಿ. ಆಮೇಲೆ ನಿಮ್ಮ ಪಿನ್ ಕೋಡ್ನ ಇಲ್ಲಿ ನೀವು ಎಂಟರ್ ಮಾಡಿ. ನಂತರ ನಿಮ್ಮ ಕ್ವಾಲಿಫಿಕೇಶನ್ ಏನಿದೆ ಅದನ್ನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಅಂದರೆ ಕರೆಂಟ್ಲಿ ಏನು ಓದ್ತಾ ಇರಾ ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಇಲ್ಲಿ ನ್ಯಾಷನಾಲಿಟಿ ನಿಮ್ಗೆ ಯಾವ್ದು ಬರುತ್ತೆ, ಇಂಡಿಯನ್ ಅಥವಾ ನೀವೇನಾದ್ರು ಫಾರಿನ್ ಸ್ಟೂಡೆಂಟ್ಸಾ ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಇಲ್ಲಿ ರೆಸಿಡೆನ್ಸಿ ಆಫ್ ಇಂಡಿಯಾ ಬರುತ್ತೆ ಅಥವಾ NRI ಬರುತ್ತೆ, ಯಾವುದು ನೀವು ಅಪ್ಲಿಕೇಬಲ್ ಆಗುತ್ತೆ ನಿಮಗೆ ಅದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅದು ನೀವು ನಿಮ್ಮ ರಿಲಿಜನ್ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಾನು ಹಿಂದೂ ಅಂತ ಸೆಲೆಕ್ಟ್ ಮಾಡ್ತಾ ಇದೀನಿ. ಈ ರಿಲಿಜನ್ನ ಯಾರು ಕೂಡ ಮಿಸ್ಟೇಕ್ ಮಾಡಕ್ ಹೋಗ್ಬೇಡಿ, ಯಾಕಂದ್ರೆ ಇವಾಗ ಮಿಸ್ಟೇಕ್ ಮಾಡ್ತಂದ್ರೆ ನೆಕ್ಸ್ಟ್ ರಿಸರ್ವೇಷನ್ಗಳನ್ನ ಕ್ಲೈಮ್ ಮಾಡ್ಬೇಕಾದ್ರೆ ಅಲ್ಲಿ ಮೇಜರ್ ನಮಗೆ ಪ್ರಾಬ್ಲಮ್ ಬರುತ್ತೆ. ನೆಕ್ಸ್ಟ್ ನಿಮ್ಮ ಮದರ್ ಟಂಗ್ ಯಾವುದು, ತಮಿಳು ಬರುತ್ತಾ, ತೆಲುಗು ಬರುತ್ತಾ, ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ಯಾವುದಿದೆ ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ನಾನು ಕನ್ನಡನ ಸೆಲೆಕ್ಟ್ ಮಾಡ್ಕೋತಾ ಇದೀನಿ. ಇವಾಗ ಎಲ್ಲಾ ಡೀಟೇಲ್ಸ್ ಕೂಡ ಕರೆಕ್ಟ್ ಆಗಿದೆಯಾ ಅನ್ನೋದನ್ನ ಒಂದೆರಡು ಸರಿ ವೆರಿಫೈ ಮಾಡ್ಕೊಂಡು ಸೇವ್ ಅಂತ ಕೊಡ್ತಾ ಇದೀನಿ. ಇವಾಗ ಏನಾಗಿದೆ ಅಂದ್ರೆ ಸ್ಟೆಪ್ 1 ಜನರಲ್ ಡೀಟೇಲ್ಸ್ ಕಂಪ್ಲೀಟ್ಲಿ ಸೇವ್ ಆಗಿದೆ, ಯಾವುದೇ ತರಹದ ತೊಂದರೆ ಇಲ್ಲ. ಇವಾಗ ನಾವು ನೆಕ್ಸ್ಟ್ ಪೇಜ್ ಅಂತ ಕಾಣ್ತಿದೆಯಲ್ಲ ಈ ಒಂದು ಟ್ಯಾಬ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಏನ್ ಕೇಳ್ತಿದ್ರೆ ಎಲಿಜಿಬಿಲಿಟಿ ಕ್ಲಾಸ್ ಡೀಟೇಲ್ಸ್ ನ ಕೇಳುತ್ತೆ. ಇಲ್ಲಿ ಫಸ್ಟ್ ಕ್ವಶನ್ ಏನ್ ಕೇಳ್ತಿದೆ ಅಂದ್ರೆ ಡಿಡ್ ಯು ಕ್ಲೈಮ್ ಸೀಟ್ ಅಂಡರ್ NRI ವಾರ್ಡ್ ಅಂತ ಕೇಳ್ತಿದೆ. ಅಂದ್ರೆ ನೀವು NRI ಸ್ಪಾನ್ಸರ್ಶಿಪ್ ಇಂದ ಏನಾದ್ರು ಸೀಟ್ನ ತಗೋತೀರಾ ಅಂತ ಕೇಳ್ತಿದೆ. ಇಲ್ಲ ಅಂತ ಇರೋದ್ರಿಂದ ನಾನು ನೋ ಅಂತ ಕ್ಲಿಕ್ ಮಾಡಿದ್ದೀನಿ. ಮತ್ತೆ ನೀವು 1ನೇ ಕ್ಲಾಸಿಂದ 2nd PUC ವರೆಗೂ ಕೂಡ ಎಷ್ಟು ವರ್ಷ ಓದಿದ್ದೀರಾ ಅನ್ನೋ ಒಂದು ಡೀಟೇಲ್ಸು ಕೂಡ ಇಲ್ಲಿ ಕೇಳ್ತಿದೆ. ಅದಕ್ಕೆ ನಾನು 12 years ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ.
ನೀವೇನಾದರೂ 2 ವರ್ಷ ಬೇರೆ ಕಡೆ ಓದಿದ್ದೀರಾ ಅಂದರೆ ನೀವು 10 ಇಯರ್ಸ್ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇವಾಗ 1 to 12th ಎಲ್ಲ ಕರ್ನಾಟಕದಲ್ಲೇ ಓದಿರೋದ್ರಿಂದ ನಾನು 12 ಅಂತ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಇದಾದಮೇಲೆ ಇಲ್ಲಿ ಕ್ವಾಲಿಫಿಕೇಷನ್ ಎಕ್ಸಾಮ್ ಬೋರ್ಡ್ ಅಂತ ಕೇಳ್ತೀವಿ. ಫಸ್ಟ್ PUC ಎಕ್ಸಾಮ್ನ ಯಾವೊಂದು ಬೋರ್ಡಿಂದ ನೀವು ಎಕ್ಸಾಮ್ನ ಬರೆದ್ರಿ ಅಂತ ಕೇಳ್ತೀವಿ. ಇಲ್ಲಿ ಕರ್ನಾಟಕ ಸ್ಟೇಟ್ ಬೋರ್ಡ್ ಇತ್ತು ಅಂದರೆ ಈ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. CBSE ಇನ್ ಕರ್ನಾಟಕ ಇತ್ತು ಅಂದರೆ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಥವಾ ನೀವು ಬೇರೆ ಸ್ಟೇಟಲ್ಲಿ ಎಕ್ಸಾಮ್ ಬರೆದಿದ್ದೀರಾ ಅಂದರೆ ಆ ಒಂದು ಸ್ಟೇಟ್ನ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಾನು ಇಲ್ಲಿ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೋತೇನೆ. ಇಲ್ಲಿ ಸೆಕೆಂಡ್ PUCಗೂ ಕೂಡ ಅಷ್ಟೇ. ಇಲ್ಲಿ ನಿಮ್ಮದು ಯಾವೊಂದು ಎಕ್ಸಾಮಿನೇಷನ್ ಬೋರ್ಡಿಂದ ಕ್ವಾಲಿಫೈಯಿಂಗ್ ಎಕ್ಸಾಮ್ನ ಬರೀತಾ ಇದ್ದೀರಾ ಅಂತ ಕೇಳ್ತೀರಾ. ಇಲ್ಲಿ ಕರ್ನಾಟಕ ಆಗಿರೋದ್ರಿಂದ ನಾನು ಕರ್ನಾಟಕನೇ ಇಲ್ಲಿ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. PUCದು ರಿಜಿಸ್ಟರ್ ನಂಬರ್ನ ಕೇಳ್ತಿದೆ ಅಥವಾ ಡಿಪ್ಲೊಮೋದು ರಿಜಿಸ್ಟರ್ ನಂಬರ್ನ ಕೇಳ್ತಿದೆ. ಅದನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಅದಾದಮೇಲೆ ನೀವು ಯಾವ ವರ್ಷ ಪಾಸ್ ಆಗ್ತೀರಾ ಅದನ್ನು ಕೂಡ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಡಿಸ್ಟಿಕಲ್ಲಿ ನೀವು PUCನ ಓದ್ತಾ ಇದ್ದೀರಾ ಅಂತ ಕೇಳ್ತೀರಾ. ಅದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಅದಾದಮೇಲೆ ನಿಮ್ಮ ಕಾಲೇಜು ಪ್ರೈವೇಟ್ ಬರುತ್ತಾ, ಗೌರ್ಮೆಂಟ್ ಬರುತ್ತಾ, ಅಥವಾ ಏನಾದರೂ ಏಡೆಡ್ ಕಾಲೇಜ್ ಬರುತ್ತಾ ಅದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇದ್ರ ಬಗ್ಗೆ ಗೊತ್ತಿಲ್ಲ ಅಂದರೆ ನಿಮ್ಮ ಲೆಕ್ಚರ್ಸ್ನ ಕೇಳಿ ನಿಮ್ಮ ಕಾಲೇಜ್ ಸ್ಟೆಪ್ ಯಾವುದು ಅಂತ, ಪ್ರೈವೇಟಲ್ಲಿ ಇದೆಯಾ ಅಥವಾ ನಿಮ್ಮ ಕಾಲೇಜ್ ಏನಾದರೂ ಏಡೆಡ್ ಆಗಿದೆ ಅಥವಾ ಗೌರ್ಮೆಂಟ್ ಕಾಲೇಜಾ ಅದನ್ನ ನೋಡಿಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ. ಸರಿನಾ? ಇಲ್ಲಿ ನಿಮಗೆ ಇನ್ನೊಂದು ಕ್ವಶನ್ನ ಕೇಳ್ತಿದೆ. ಡಿಡ್ ಯು ಅಪಿಯರ್ CET NEET NATA ಎಕ್ಸಾಮ್ ಅರ್ಲಿಯರ್ ಅಂತ ಕೇಳ್ತಿದೆ. ಆ ಇತ್ತು ಅಂದರೆ ಅಂತ ಕೊಡಬೇಕಾಗುತ್ತೆ. ಆ ಒಂದು ಡೀಟೇಲ್ಸ್ನ ಇಲ್ಲಿ ನೀವು ಎಂಟರ್ ಮಾಡಬೇಕು. ನೀವೇನಾದರೂ ಫ್ರೆಶರ್ ಸ್ಟೂಡೆಂಟ್ಸ್ ಆಗಿತ್ತು ಅಂದರೆ ಡೈರೆಕ್ಟಾಗಿ ಇಲ್ಲಿ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಪ್ರೊಸೀಡ್ ಮಾಡಿ. ನೆಕ್ಸ್ಟ್ ಹ್ಯಾವ್ ಯು ಒಬ್ಟೈನ್ ಸೀಟ್ ಇನ್ CET NEET NATA ಆ್ಯಂಡ್ ಜಾಯಿನ್ ದ ಕಾಲೇಜ್ ಅಂತ ಕೇಳ್ತೀಯ. ಇಲ್ಲ ಇರೋದ್ರಿಂದ ನಾನು ನೋ ಅಂತ ಕೊಟ್ಟಿನಿ. ಸರಿನಾ? ಇಲ್ಲಿ ಎಲಿಜಿಬಿಲಿಟಿ ಕ್ಲಾಸ್ ಬಗ್ಗೆ ಇಲ್ಲಿ ಕೊಟ್ಟಿದ್ದೀರಾ. ಇದ್ರ ಬಗ್ಗೆ ನಿಮಗೆ ಡೀಟೇಲ್ಸ್ ಬೇಕು ಅಂದರೆ ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿರ್ತಾರೆ. ಇಲ್ಲಿ ಕ್ಲಾಸ್ ಎಲ್ಲಿ ಬರಬೇಕಂದ್ರೆ ನೀವು ಮಿನಿಮಮ್ ಅಂದರೂ 7 ಇಯರ್ಸ್ ಕರ್ನಾಟಕದಲ್ಲಿ ಓದಿರಬೇಕು, ಪ್ಲಸ್ 10th ಅಥವಾ ಸೆಕೆಂಡ್ PUCನ ಕರ್ನಾಟಕದಲ್ಲಿ ಪಾಸ್ ಮಾಡಿದರೆ ಕ್ಲಾಸ್ ಎಲ್ಲಿ ಬರ್ತೀರಾ. ಇಲ್ಲಿ ಯಾರು ಬರ್ತಾರೆ ಅಂದರೆ ಸ್ಟೂಡೆಂಟ್ಸ್ ಬಂದ್ಬಿಟ್ಟು ಇವಾಗ ಫಸ್ಟ್ PUC ಸೆಕೆಂಡ್ PUC ಕರ್ನಾಟಕದಲ್ಲಿ ಓದಿರ್ತಾರೆ. ಆದರೆ 1 to 10th ಬಂದ್ಬಿಟ್ಟು ಬೇರೆ ಸ್ಟೇಟಲ್ಲಿ ಓದಿರ್ತಾರೆ. ಆದರೆ ಅವ್ರ ಪೇರೆಂಟ್ಸ್ ಬಂದ್ಬಿಟ್ಟು ಮಿನಿಮಮ್ 7 ಇಯರ್ಸು ಕರ್ನಾಟಕದಲ್ಲಿ ಓದಿರ್ತಾರೆ. ಅವರು ಕ್ಲಾಸ್ ಬೇಲ್ ಬರ್ತಾರೆ. ಕ್ಲಾಸ್ ಯಾರು ಬರ್ತಾರೆ ಅಂದರೆ ಕ್ಯಾಂಡಿಡೇಟ್ ಅಥವಾ ಪೇರೆಂಟ್ಸು ಅವ್ರದ್ದು ಮದರ್ ಟಂಗ್ ಬಂದ್ಬಿಟ್ಟು ಕನ್ನಡ, ತುಳು ಮತ್ತು ಕೊಡವ ಇರುತ್ತೆ. ಅವ್ರು ಬಂದ್ಬಿಟ್ಟು ಡಾಮಿಸೈಲ್ ಬಂದ್ಬಿಟ್ಟು ಸ್ಟೇಟ್ ಆಫ್ ಕರ್ನಾಟಕ ಆಗಿರುತ್ತೆ. ಆದರೆ ಅವರು ಸೆಕೆಂಡ್ PUCನ ಏನು ಮಾಡಿರ್ತಾರೆ ಅಂದರೆ ಬೇರೆ ಅಂದರೆ ಔಟ್ ಆಫ್ ಸ್ಟೇಟ್ ಓದಿರ್ತಾರೆ. ಅವ್ರು ಬಂದ್ಬಿಟ್ಟು ಕ್ಲಾಸ್ ಎಲ್ಲಿ ಬರ್ತಾರೆ. ಅವ್ರಿಗೆ ಕನ್ನಡ ಎಕ್ಸಾಮ್ ಬಂದ್ಬಿಟ್ಟು ಕಂಪಲ್ಸರಿ ಇರುತ್ತೆ. ಮತ್ತು ಕ್ಲಾಸ್ D ಬಗ್ಗೆ, ಕ್ಲಾಸ್ E ಬಗ್ಗೆ, ಕ್ಲಾಸ್ F ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ. ಇದ್ರ ಬಗ್ಗೆ ನೀವು ವಿಡಿಯೋನ ಪಾಸ್ ಮಾಡಿಬಿಟ್ಟು ಇನ್ಫಾರ್ಮೇಷನ್ನ ತಿಳ್ಕೊಳ್ಳಿ. ಯಾಕೆಂದರೆ ಇದ್ರ ಬಗ್ಗೆ ಹೇಳ್ತಾ ಹೋಗ್ತು ಅಂದರೆ ನಿಮಗೆ ವಿಡಿಯೋ ಲ್ಯಾಗ್ ಆಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಸ್ಕ್ರಾಲ್ ಮಾಡಿದ್ದೀನಿ. ಇದ್ರ ಬಗ್ಗೆ ನೀವು ಡೀಟೇಲ್ ಆಗಿ ತಿಳ್ಕೊಬೋದಾಗಿರುತ್ತೆ. ಸರಿನಾ? ಇವಾಗ ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ನಾವು ಕ್ಲಾಸ್ A ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಯಾಕೆ ಅಂದರೆ ಇವರು 12 ಇಯರ್ಸ್ ಕರ್ನಾಟಕದಲ್ಲೇ ಓದಿದ್ರೆ ಅದಕ್ಕೋಸ್ಕರ ಕ್ಲಾಸ್ A ಬರ್ತಾರೆ. ಇವಾಗ ಸೇವ್ ಅಂತ ಕೊಡ್ತಾ ಇದ್ದೀನಿ. ಇವಾಗ ಸೇವ್ ಅಂತ ಕೊಟ್ಟಿದ ತಕ್ಷಣ ಎಲಿಜಿಬಿಲಿಟಿ ಕ್ಲಾಸ್ ಡೀಟೇಲ್ಸ್ ಬಂದ್ಬಿಟ್ಟು ಸೇವ್ ಆಗಿದೆ. ಇವಾಗ ನಾವು ನೆಕ್ಸ್ಟ್ ಪೇಜ್ ಅಂತ ಕಾಣ್ತೀಯಲ್ಲ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯ, ನಿಮಗೆ KECT ಮತ್ತು NEET ಅಪ್ಡೇಟ್ಸ್ ಯಾವುದು ಕೂಡ ಸಿಂಗಲ್ ಅಪ್ಡೇಟ್ ಕೂಡ ಮಿಸ್ ಆಗಬಾರ್ದು ಅಂದರೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಕಮೆಂಟ್ ಸೆಕ್ಷನಲ್ಲಿ ಇರುತ್ತೆ. ವಾಟ್ಸಪ್ ಚಾನಲ್ ಕೂಡ ಇದೆ. ಅದು ಜಾಯ್ನ್ ಆಗಿ ಅದರಲ್ಲಿ ನಿಮಗೆ ಕ್ವಿಕ್ ಅಪ್ಡೇಟ್ ಸಿಗ್ತಾ ಇರುತ್ತೆ. ಪ್ರತಿಯೊಬ್ಬರು ಕೂಡ ಜಾಯ್ನ್ ಆಗಿ ಅಲ್ಲಿ ಅಪ್ಲಿಕೇಶನ್ ಏನಾದರೂ ಬರ್ತಿದ್ರೆ ಅಲ್ಲಿ ನಿಮಗೆ ಸೊಲ್ಯೂಷನ್ ಕೂಡ ಅಲ್ಲಿ ಅಪ್ಡೇಟ್ ಮಾಡಿರ್ತೀವಿ. ಈಗ ನಾವು ನೆಕ್ಸ್ಟ್ ಪೇಜ್ ಮೇಲೆ ಕ್ಲಿಕ್ ಮಾಡೋಣ. ಸರಿನಾ? ಇವಾಗ ಕ್ಲಿಕ್ ಮಾಡಿದ ತಕ್ಷಣ ನಮ್ಗೆ ಏನು ಕೇಳ್ತಿದೆ ಅಂದರೆ ರಿಸರ್ವೇಷನ್ ಡೀಟೇಲ್ಸ್ಗಳನ್ನ ಕೇಳ್ತಿದೆ. ಈ ಒಂದು ರಿಸರ್ವೇಷನ್ ಕ್ಲೈಮ್ಸ್ ಅಂತ ಇದೆಯಲ್ಲ, ಈ ಒಂದು ಪೇಜ್ ಇಂಪಾರ್ಟೆಂಟ್. ಯಾಕೆ ಅಂದರೆ ಇಲ್ಲಿ ರಿಸರ್ವೇಷನ್ಗಳು ಏನು ಕ್ಲೈಮ್ ಮಾಡ್ತೀರಾ ಅದ್ರ ಬೇಸಿಸ್ ಮೇಲೆ ನಿಮ್ಗೆ ಏನಾಗುತ್ತೆ ಅಂದರೆ ನೆಕ್ಸ್ಟ್ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಇಲ್ಲಿ ಏನಾದರೂ ನೀವು ತಪ್ಪಾಗಿ ರಿಸರ್ವೇಷನ್ಗಳನ್ನ ಕ್ಲೈಮ್ ಮಾಡ್ತು ಅಂದರೆ ನಿಮ್ಗೆ ಏನಾಗುತ್ತೆ ಅಂದರೆ ಕಟ್ ಆಫ್ ಬಂದ್ಬಿಟ್ಟು ತುಂಬಾ ಜಾಸ್ತಿ ಆಗುತ್ತೆ. ಯಾಕಂದರೆ ಜನರಲ್ ಮೆರಿಟಿಗೆ ಕಟ್ ಆಫ್ ಬೇರೆ ಇರುತ್ತೆ ಮತ್ತು OBC ಕ್ಯಾಟಗರಿಗೆ ಬೇರೆ ಕಟ್ ಆಫ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಹೇಳಿದ್ರೆ ಇವಾಗ ಜನರಲ್ ಮೆರಿಟಲ್ಲಿ 650 ಮಾರ್ಕ್ಸ್ ತೆಗೆದ್ರೂ ಕೂಡ ಸೀಟ್ ಸಿಗ್ತಾ ಇರಲ್ಲ. ಆದರೆ SC STಲಿ ಕೇವಲ 550 ಮಾರ್ಕ್ಸ್ ತೆಗೆದ್ರೂ ಕೂಡ ನೀಟಲ್ಲಿ ಸೀಟ್ ಸಿಕ್ಬಿಡುತ್ತೆ. ಈ ರೀತಿ ಆಗುತ್ತೆ. ಸರಿನಾ? ಅದಕ್ಕೋಸ್ಕರ ಕಟ್ ಆಫ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮತ್ತು ರಿಸರ್ವೇಷನ್ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೋಸ್ಕರ ನಿಮ್ಮ ಹತ್ರ ಏನಾದರೂ OBC ಸರ್ಟಿಫಿಕೇಟ್ ಇತ್ತು ಅಂದರೆ ರಿಸರ್ವೇಷನ್ನ ಮಸ್ಟ್ ಆ್ಯಂಡ್ ಶುಡ್ ಕ್ಲೈಮ್ ಮಾಡಿ, ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಯಾಕಂದರೆ ರಿಸರ್ವೇಷನ್ಗಳೇ ಮೇಜರ್ ರೋಲ್ನ ಪ್ಲೇ ಮಾಡೋದು ಕೌನ್ಸಿಲಿಂಗಲ್ಲಿ. ಅದಕ್ಕೋಸ್ಕರ ಇಲ್ಲಿ ರಿಸರ್ವೇಷನ್ ಎಂಟ್ರೀಸ್ ಅಂತ ಕೇಳ್ತಿದೆ. ಇಲ್ಲಿ ಫಸ್ಟ್ ಏನು ಕೇಳ್ತಿದೆ ಅಂದರೆ ಡು ಯು ವಾಂಟ್ ಟು ಕ್ಲೈಮ್ ಕ್ಯಾಟಗರಿ ಅದರ್ ದೆನ್ GM ಅಂದರೆ ನೀವೇನಾದರೂ ಇನ್ಕಮ್ ಸರ್ಟಿಫಿಕೇಟ್, ಕ್ಯಾಸ್ಟ್ ಸರ್ಟಿಫಿಕೇಟ್ ಹಾಕಿ ಅಂದರೆ ನೀವು GM ಅಂತ ಆಟೋಮೆಟಿಕ್ ಆಗಿ ಇವರು ಕನ್ಸಿಡರ್ ಮಾಡ್ಕೋತಾರೆ. ಇವಾಗ ನಿಮಗೆ GM ಕ್ಯಾಟಗರಿ ಬೇಡ, ನಿಮ್ಮದು 2A 3A OBC ಕ್ಯಾಟಗರಿ ಇದೆ, ಅದನ್ನ ಕ್ಲೈಮ್ ಮಾಡಬೇಕಂದ್ರೆ ನೀವೇನು ಮಾಡಬೇಕಾಗುತ್ತೆ ಅಂದರೆ ಎಸ್ ಅಂತ ಟ್ಯಾಪ್ ಕಾಣ್ತಿದೆಯಲ್ಲ ಇಲ್ಲಿ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ನಿಮ್ಮದು ಇನ್ಕಮ್ ಸರ್ಟಿಫಿಕೇಟ್ ನಂಬರ್ ಇರುತ್ತೆ. ಸರಿನಾ? ಇನ್ಕಮ್ ಸರ್ಟಿಫಿಕೇಟ್ದು ನಂಬರ್ನ ಹಾಕಿ. ಇಲ್ಲಿ ಏನಾಗುತ್ತೆ ಅಂದರೆ ನೀವೇನಾದರೂ OBC ಆಗಿದ್ದೀರಾ ಅಂದರೆ ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಎರಡೂ ಕೂಡ ಒಂದೇ ನಂಬರ್ ಆಗಿರುತ್ತೆ.
ನೀವೇನಾದರೂ ಮುಸ್ಲಿಮ್ಸ್ ಅಥವಾ SC ST ಆಗಿದ್ದೀರಾ ಅಂದರೆ ನಿಮ್ಗೆ ಎರಡೆರಡು ಸರ್ಟಿಫಿಕೇಟ್ ಬರುತ್ತೆ. ಇನ್ಕಮ್ಗೆ ಬೇರೆ ಇರುತ್ತೆ, ಕ್ಯಾಸ್ಟಿಗೆ ಬೇರೆ ಇರುತ್ತೆ, ಸರಿನಾ? ನೀವೇನಾದರೂ 1A 2A 3A 3B ಬರ್ತೀರಾ ಅಂದರೆ ಇನ್ಕಮ್ ಕ್ಯಾಸ್ಟ್ ಎಲ್ಲ ಕೂಡ ಒಂದ್ರಲ್ಲೇ ಇರುತ್ತೆ. ಆ ಒಂದು ಸರ್ಟಿಫಿಕೇಟ್ ನಂಬರ್ನ ಇಲ್ಲಿ ಹಾಕಿ ಚೆಕ್ ಅಂತ ಕಾಣ್ತಿದೆಯಲ್ಲ ಇದ್ರ ಮೇಲೆ ಕೊಡಿ. ಇದು ಬಂದ್ಬಿಟ್ಟು ಆನ್ಲೈನಲ್ಲೇ ವೆರಿಫೈ ಆಗುತ್ತೆ. ಆನ್ಲೈನ್ ವೆರಿಫೈ ಆಗ್ಬಿಟ್ಟು ಏನಾಗುತ್ತೆ ಅಂದರೆ ನಿಮ್ಮ ನೇಮ್ ಬಂದ್ಬಿಟ್ಟು ಇಲ್ಲಿ ಡಿಸ್ಪ್ಲೇ ಆಗುತ್ತೆ, ಕ್ಲೈಮ್ಡ್ ಅಂತ ಬರುತ್ತೆ. ಇವ್ರಿಗೆ ಅಪ್ಲೈ ಆಗಲ್ಲ, ಅದಕ್ಕೋಸ್ಕರ ನಾನು ಇಲ್ಲಿ ನೋ ಅಂತ ಕೊಡ್ತಾ ಇದ್ದೀನಿ. ಕ್ವಶನ್ ಏನಕ್ಕೆ ಕೇಳ್ತಿದ್ದಾರೆ, ಇನ್ಕಮ್ ಏನಾದರೂ ಕ್ಲೈಮ್ ಮಾಡ್ತೀರಾ ಅಂತ ಕೇಳ್ತೀರಾ. ಇದು ಯಾರು ಎಲಿಜಿಬಲ್ ಆಗಿರ್ತಾರೆ ಅಂದರೆ ಯಾರು 8 ಲಕ್ಷದ ಒಳಗಡೆ ಇನ್ಕಮ್ ಇದೆ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಇದೆ ಅವ್ರು ಎಲಿಜಿಬಲ್ ಆಗಿರ್ತಾರೆ. ನಿಮ್ಮ ಹತ್ರ ಏನಾದರೂ ಒಂದು ಸರ್ಟಿಫಿಕೇಟ್ ಇತ್ತು ಅಂದರೆ ಎಸ್ ಅಂತ ಕ್ಲಿಕ್ ಮಾಡಿ ನಂತರ ಆ ಒಂದು ಡೀಟೇಲ್ಸ್ನ ಹಾಕಿ ಚೆಕ್ ಅಂತ ಕೊಡಿ, ಸರಿನಾ? ಅದು ಕ್ಲೈಮ್ ಆಗುತ್ತೆ. ಇಲ್ಲಿ ಇವ್ರಿಗೆ ಏನು ಕೂಡ ಅಪ್ಲೈ ಆಗಲ್ಲ, ಅದಕ್ಕೋಸ್ಕರ ನಾನು ಏನು ಮಾಡ್ತಾ ಇದ್ದೀನಿ, ನೋ ಅಂತ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ ಅಂದರೆ ಇದು ಏನು ಕೂಡ ಸರ್ಟಿಫಿಕೇಟ್ನ ಕೇಳೋದಿಲ್ಲ. ನೆಕ್ಸ್ಟ್ ಹೈದರಾಬಾದ್ ಕರ್ನಾಟಕ ರಿಸರ್ವೇಷನ್ ಏನಾದರೂ ಅಪ್ಲೈ ಆಗುತ್ತಾ ಅಂತ ಕೇಳ್ತಿದೆ. ಎಸ್ ಇದ್ರೆ ಎಸ್ ಅಂತ ಕೊಡಿ, ಆ ಒಂದು ಸರ್ಟಿಫಿಕೇಟ್ ನಂಬರ್ನ ಹಾಕಿ ಚೆಕ್ ಅಂತ ಕೊಡಿ, ಸರಿನಾ? ಅದು ಕ್ಲೈಮ್ ಆಗುತ್ತೆ. ಮತ್ತೆ ಇಲ್ಲಿ ಮೊದಲೇ ಹೇಳ್ತಾ ಇದೀನಿ, ಇಲ್ಲಿ ಇನ್ಕಮ್ಮು, ಕ್ಯಾಸ್ಟು, ಹೈದರಾಬಾದ್ ಕರ್ನಾಟಕ ಎಲ್ಲ ಕೂಡ ಸ್ಟೂಡೆಂಟ್ ನೇಮಲ್ಲೇ ಸರ್ಟಿಫಿಕೇಟ್ಗಳು ಇರಬೇಕು. ಏನಾದರೂ ನಿಮ್ಮ ಪೇರೆಂಟ್ಸ್ ನೇಮ್ ಏನಾದರೂ ಕೊಡ್ತಾ ಇರಾ, ನಿಮ್ಮ ಮದರ್ದು ಫಾದರ್ದು ಅಂದರೆ ಸರ್ಟಿಫಿಕೇಟ್ಗಳು ಬಂದ್ಬಿಟ್ಟು ರಿಜೆಕ್ಟ್ ಆಗುತ್ತೆ. ರಿಜೆಕ್ಟ್ ಆಯಿತು ಅಂದರೆ ಏನಾಗುತ್ತೆ ಅಂದರೆ ನಿಮಗೆ ರಿಸರ್ವೇಷನ್ ಕ್ಯಾನ್ಸಲ್ ಆಗುತ್ತೆ. GM ಅಲ್ಲಿ ಬರ್ತೀರಾ, ಮೊದಲೇ ಹೇಳಿದ್ನೆಲ್ಲ ಕಟ್ ಆಫು 600 ತೆಗೆದ್ರು ಕೂಡ ಸೀಟ್ ಸಿಗ್ತಾ ಇರಲ್ಲ, ನಿಮಗೆ ಹೈ ಕಾಂಪಿಟೇಷನ್ ಆಗುತ್ತೆ ಕೌನ್ಸಿಲಿಂಗಲ್ಲಿ. ಅದಕ್ಕೋಸ್ಕರ ನಿಮ್ಮ ಸ್ಟೂಡೆಂಟ್ ಸರ್ಟಿಫಿಕೇಟ್ಗಳನ್ನೇ ಇಲ್ಲಿ ಅಪ್ಲೋಡ್ ಮಾಡಿ ಮತ್ತೆ ಇಲ್ಲಿ ಎಂಟರ್ ಮಾಡಿ, ಸರಿನಾ? ಇಲ್ಲಿ ನೀವೇನಾದರೂ ರೂರಲ್ ರಿಸರ್ವೇಷನ್ನ ಕ್ಲೈಮ್ ಮಾಡ್ತಾ ಇರಾ ಅಂತ ಕೇಳ್ತೀರಾ. ಇಲ್ಲಿ ನೀವೇನಾದ್ರೂ ಎಸ್ ಇತ್ತು ಅಂದರೆ ಎಸ್ ಅಂತ ಕೊಡಬೇಕಾಗುತ್ತೆ. ಇಲ್ಲಿ ನಾನ್ ಕ್ರೀಮಿ ಲೇಯರ್ ಸರ್ಟಿಫಿಕೇಟ್ ಅಂತ ಬರುತ್ತೆ, ಅದನ್ನ ನೀವು ಮಾಡಿಸ್ಕೊಂಡು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ನಾನೇನು ಕೂಡ ಅಪ್ಲೈ ಆಗದೆ ಇರೋದ್ರಿಂದ ನಾನು ನೋ ಅಂತ ಕೊಡ್ತಾ ಇದ್ದೀನಿ. ಇಲ್ಲಿ ರೂರಲ್ ರಿಸರ್ವೇಷನ್ ಕ್ಲೈಮ್ ಮಾಡೋಕ್ಕೆ ನೀವು 1ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ಕೂಡ ರೂರಲ್ಲೇ ಓದಿರಬೇಕಾಗಿರುತ್ತೆ. ನೀವು 9th ವರೆಗೂ ಕೂಡ ಓದಿರಾ, 8th ವರೆಗೂ ಕೂಡ ಓದಿರಾ ಅಂದರೆ ನಿಮಗೆ ಆ ಒಂದು ರಿಸರ್ವೇಷನ್ ಅಪ್ಲೈ ಆಗೋದಿಲ್ಲ. ಮತ್ತು ರಿಲಿಜಿಯಸ್ ಮೈನಾರಿಟಿ ಬಂದ್ಬಿಟ್ಟು ಏನಾಗುತ್ತೆ ಅಂದರೆ ಇದು ನೀಟಿಗೆ ಬರುತ್ತೆ. ನಿಮ್ಮ ಹತ್ರ ಏನಾದರೂ ರಿಸರ್ವೇಷನ್ ಇತ್ತು ಅಂದರೆ ರಿಲಿಜಿಯಸ್ ಮೈನಾರಿಟಿ ಏನಾದರೂ ಕ್ಲೈಮ್ ಮಾಡ್ತಿರೋದ್ರೆ ಎಸ್ ಅಂತ ಕೊಡಿ, ಆ ಒಂದು ಸರ್ಟಿಫಿಕೇಟ್ ನಂಬರ್ನ ಇಲ್ಲಿ ಹಾಕಿ ಚೆಕ್ ಅಂತ ಕೊಡಿ. ನೀವೇನಾದರೂ ಎಲಿಜಿಬಲ್ ಆಗಲಿ ರಿಲಿಜಿಯಸ್ ಮೈನಾರಿಟಿ ಕ್ಲೈಮ್ ಮಾಡೋಕ್ಕೆ ಅಂದರೆ ನೋ ಅಂತ ಕೊಡಬೇಕಾಗುತ್ತೆ. ನೆಕ್ಸ್ಟ್ ನೀವೇನಾದರೂ ಕನ್ನಡ ಮೀಡಿಯಮಲ್ಲಿ ಓದಿದ್ದೀರಾ ಅಂತ ಕೇಳ್ತಿದೆ. ಇಲ್ಲಿ ಎಸ್ ಇತ್ತು ಅಂದರೆ ಎಸ್ ಅಂತ ಕೊಡಬೇಕಾಗುತ್ತೆ. ನೆಕ್ಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಟೈಮಲ್ಲಿ ಮತ್ತು ಅಡ್ಮಿಷನ್ ಟೈಮಲ್ಲಿ ಆ ಒಂದು ಸರ್ಟಿಫಿಕೇಟ್ನ ಇಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಇಲ್ಲಿ ಇವ್ರಿಗೇನು ಕೂಡ ಅಪ್ಲೈ ಆಗಲ್ಲ, ನಾನು ನೋ ಅಂತ ಕೊಡ್ತಾ ಇದ್ದೀನಿ, ಸರಿನಾ? ಮತ್ತು ಲಿಂಗ್ವಿಸ್ಟಿಕ್ ಮೈನಾರಿಟಿ ಅಂತ ಕೇಳ್ತಿದೆ, ಇದು ಕೂಡ ನೀಟ್ ಕೌನ್ಸಿಲಿಂಗ್ ಮಾತ್ರ ಅಪ್ಲೈ ಆಗುತ್ತೆ. ನೀವೇನಾದರೂ ಎಲಿಜಿಬಲ್ ಆಗಿತ್ತು ಅಂದರೆ ಎಸ್ ಅಂತ ಕೊಡಬೇಕಾಗುತ್ತೆ, ಇಲ್ಲಾಂದರೆ ನೋ ಅಂತ ಕೊಡಬೇಕಾಗುತ್ತೆ, ಸರಿನಾ? ಇವಾಗ ನೀವೇನಾದರೂ ಸನ್ ಅಥವಾ ಡಾಟರ್ ಆಫ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಮೈಗ್ರೆಂಟ್ಸ್ ಅಂತ ಕೇಳ್ತೀವಿ, ಎಸ್ ಇದ್ರೆ ಎಸ್ ಕೊಡಿ, ನೋ ಇದ್ರೆ ನೋ ಕೊಡಿ. ನಾನು ಇಲ್ಲಿ ನೋ ಅಂತ ಸೆಲೆಕ್ಟ್ ಮಾಡಿದ್ದೀನಿ. ಮತ್ತು ST ಜಾನ್ಸ್ ರಿಸರ್ವೇಷನ್ ಏನಾದರೂ ಕ್ಲೈಮ್ ಮಾಡ್ತೀರಾ ಅಂತ ಕೇಳ್ತೀರಾ, ಇದು ಬರೀ ಮೆಡಿಕಲ್ ಸ್ಟೂಡೆಂಟ್ಸ್ಗೆ ಮಾತ್ರ ಅಪ್ಲೈ ಆಗುತ್ತೆ, ಸರಿನಾ? ಇಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ, ಎಸ್ ಅಂತ ಕೊಟ್ಟರೆ ಏನಾಗುತ್ತೆ ಅಂದರೆ ಇಲ್ಲಿ ನೀವು ಕ್ರಿಶ್ಚಿಯನಲ್ಲಿ ಯಾವೊಂದು ಕ್ಯಾಟಗರಿಯಲ್ಲಿ ಬರ್ತೀರಾ ಅದನ್ನು ಕೂಡ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಾನು ಏನು ಕೂಡ ಇದು ಅಪ್ಲೈ ಆಗದೆ ಇರೋದ್ರಿಂದ ನೋ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಂತರ ಇಲ್ಲಿ ಸ್ಪೆಷಲ್ ಕ್ಯಾಟಗರಿ ಬರುತ್ತೆ ನೋಡಿ, ಇಲ್ಲಿ NCC, ಸ್ಪೋರ್ಟ್ಸು, ಡಿಫೆನ್ಸು ಇದೇನಾದರೂ ನಿಮ್ಮ ಹತ್ರ ಸರ್ಟಿಫಿಕೇಟ್ಗಳಿದೆ ಅಂದರೆ ನೀವೇನು ಮಾಡಬೇಕಾಗುತ್ತೆ ಅಂದರೆ ಎಸ್ ಅಂತ ಕ್ಲಿಕ್ ಮಾಡಿ, ನೀವು ಯಾವುದೋ ಒಂದು ಸರ್ಟಿಫಿಕೇಟ್ ನಿಮ್ಮ ಹತ್ರ ಇದೆ, ಯಾವೊಂದು ರಿಸರ್ವೇಷನ್ ನೀವು ಕ್ಲೈಮ್ ಮಾಡಬೇಕು ಅದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು, ಸರಿನಾ? ಇವ್ರಿಗೇನು ಕೂಡ ಅಪ್ಲೈ ಆಗಲ್ಲ, ನಾನು ಏನು ಮಾಡ್ತೀನಿ, ನೋ ಅಂತ ಕ್ಲಿಕ್ ಮಾಡ್ತಾಯಿದ್ದೀನಿ, ಸರಿನಾ? ಇಲ್ಲಿ ನೋಡ್ಕೊಳ್ಳಿ, ಈ ಒಂದು ಟ್ಯಾಬೇ ಇಂಪಾರ್ಟೆಂಟು. ಇಲ್ಲಿ ನೋಡಿ ರಿಸರ್ವೇಷನ್ ಕ್ಲೈಮ್ಡ್ ಅಂತ ಇರುತ್ತೆ, ಸರ್ಟಿಫಿಕೇಟ್ ನಂಬರ್ ಅಂತ ಇರುತ್ತೆ, ಡೀಟೇಲ್ಸ್ ಅಂತ ಇರುತ್ತೆ. ಇವಾಗ ನೀವೇನಾದರೂ ಇನ್ಕಮ್ ಸರ್ಟಿಫಿಕೇಟ್ ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್ ಹಾಕಿದ್ದೀರಾ ಅಂದರೆ ಅದು ಕ್ಲೈಮ್ ಆಗಿ ಇಲ್ಲಿ ಕ್ಲೈಮ್ಡ್ ಅಂತ ಬಂದಿರಬೇಕು, ಇಲ್ಲಿ ನಾಟ್ ಕ್ಲೈಮ್ಡ್ ಅಂತ ಬಂದಿರಬಾರ್ದು, ಸರಿನಾ? ಇಲ್ಲಿ ನೋಡಿ ನಾವೇನು ಕೂಡ ಇದು ಯಾವುದು ಕೂಡ ಕ್ಲೈಮ್ ಮಾಡಿಲ್ಲ, ಅದಕ್ಕೋಸ್ಕರ ಏನಾಗಿದೆ ನಾಟ್ ಕ್ಲೈಮ್ಡ್ ಅಂತ ಬಂದಿದೆ. ಏನು ಕೂಡ ತೊಂದರೆ ಇಲ್ಲ ಈ ಒಂದು ಅಪ್ಲಿಕೇಶನಲ್ಲಿ. ಇಲ್ಲಿ ಫಾರ್ ಎಕ್ಸಾಂಪಲ್ ನೀವೇನಾದರೂ ಇಲ್ಲಿ ರೂರಲ್ ರಿಸರ್ವೇಷನ್ ಕ್ಲೈಮ್ ಮಾಡಿದಿರಾ, ಇಲ್ಲೇನಾದರೂ ನೋ ಬಂದಿದೆ ಅಂದರೆ ನೀವೇನು ಮಾಡಬೇಕಾಗುತ್ತೆ ಅಂದರೆ ಇಲ್ಲಿ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಮೊದಲೇ ಹೇಳ್ಬಿಟ್ಟಿದ್ರೆ ನಿಮ್ಮ PU ಕಾಲೇಜಲ್ಲಿ ಲೆಕ್ಚರ್ಸ್ಗಳನ್ನ ಒಬ್ಬರನ್ನ ಅಪಾಯಿಂಟ್ಮೆಂಟ್ನ ಮಾಡಿರ್ತೀವಿ, ಅವ್ರ ಹತ್ರ ರಿಲೆವೆಂಟ್ ಡಾಕ್ಯುಮೆಂಟ್ಸ್ನ ತೊಗೊಂಡೋಗಿ ಇಲ್ಲಿ ನಾಟ್ ಕ್ಲೈಮ್ಡ್ ಅಂತ ಬಂದಿತ್ತು ಅಂದರೆ ಕ್ಲೈಮ್ ಮಾಡಿಸ್ಕೋಬೇಕು ಅಂತ ಹೇಳಿದ್ರೆ ಅದನ್ನ ನೀವು ಮಾಡಿಸ್ಕೊಳ್ಳಿ, ಸರಿನಾ? ಇಲ್ಲಿ ಇವ್ರಿಗೇನು ತೊಂದರೆ ಇಲ್ಲ. ಇಲ್ಲಿ ನೀವೇನಾದರೂ ಕ್ಲೈಮ್ ಮಾಡ್ಬಿಟ್ಟಿಲ್ಲ, ಏನಾದರೂ ನಾಟ್ ಕ್ಲೈಮ್ಡ್ ಅಂತ ಬಂದಿದೆ ಅಂದರೆ ಅವಾಗ ಪ್ರಾಬ್ಲಮ್ ಆಗುತ್ತೆ. ಅವಾಗ ನಿಮ್ಮ PU ಕಾಲೇಜಲ್ಲಿ ಲೆಕ್ಚರ್ಸಲ್ಲಿ ಯಾರು ಅಪಾಯಿಂಟ್ಮೆಂಟ್ ಮಾಡಿರ್ತಾರೆ ಅವರು ಅವ್ರ ಹತ್ರ ಅದನ್ನ ಸಾಲ್ವ್ ಮಾಡ್ಕೋಬೇಕಾಗುತ್ತೆ. ಇವಾಗ ಎಲ್ಲ ಡೀಟೇಲ್ಸು ಕೂಡ ಕರೆಕ್ಟಾಗಿದೆ. ನೀವು ಈ ಒಂದು ಪೇಜ್ನ ಸೇವ್ ಮಾಡಬೇಕಾದ್ರೆ 1 ಸಲ ಇಲ್ಲ ಅಂದರೆ 10 ಸಲ ಕ್ರಾಸ್ ವೆರಿಫೈ ಮಾಡಿ. ಇದೇ ಮೇಜರ್ ಇಂಪಾರ್ಟೆಂಟ್ ಪಾರ್ಟು, ಸರಿನಾ? ಇವಾಗ ಪಾರ್ಟೇ ತುಂಬಾ ಇಂಪಾರ್ಟೆಂಟ್ ಪಾರ್ಟು. ಇಲ್ಲಿ ನೀವು ರಿಸರ್ವೇಷನ್ಗಳನ್ನ ಏನು ಕ್ಲೈಮ್ ಮಾಡ್ತೀರಾ ಅದ್ರ ಪ್ರಕಾರ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗುತ್ತೆ ಕೌನ್ಸಲಿಂಗಲ್ಲಿ. ಅದಕ್ಕೋಸ್ಕರ ಕರೆಕ್ಟಾಗಿ ಈ ಒಂದು ಪೇಜ್ನ 1 ಸಲ ಇಲ್ಲ ಅಂದರೆ 10 ಸಲ ಬಂದ್ಬಿಟ್ಟು ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ, ಸರಿನಾ? ಇವಾಗ ಎಲ್ಲ ಕೂಡ ನಾವು ವೆರಿಫೈ ಮಾಡಾಗಿದೆ. ನಾನು ಏನು ಮಾಡ್ತಾ ಇದ್ದೀನಿ, ಸೇವ್ ಅನ್ನೋ ಒಂದು ಟ್ಯಾಬ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಇವಾಗ ಪೇಜ್ ಬಂದ್ಬಿಟ್ಟು ಎಲ್ಲ ಕೂಡ ಸೇವ್ ಆಗಿದೆ. ಇವಾಗ ನೆಕ್ಸ್ಟ್ ಪೇಜ್ ಅಂತ ಕಾಣ್ತಿದೆಯಲ್ಲ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಇವಾಗ ನೋಡಿ ಸ್ಟಡಿ ಡೀಟೇಲ್ಸ್ನ ಕೇಳ್ತಿದೆ.
ಇವಾಗ ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರು ವಿಡಿಯೋಗೊಂದು ಲೈಕ್ ಕೊಟ್ಟಿಲ್ಲ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ 50% ವಿಡಿಯೋನ ನೋಡಿದ್ದೀರಾ, ಇನ್ನೂ ಚಾನಲ್ ಎಷ್ಟೊಂದು ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಯೂಸ್ಫುಲ್ ಆಗುತ್ತೆ. ನೆಕ್ಸ್ಟ್ ನೀವು ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಅವರು ಕೂಡ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟು ಎಲ್ಲರಿಗೂ ಕೂಡ ವಿಡಿಯೋನ ಕೂಡ ಶೇರ್ ಮಾಡಿ, ಯಾಕಂದರೆ ಎಲ್ಲರಿಗೂ ಕೂಡ ಇನ್ಫಾರ್ಮೇಷನ್ ಗೊತ್ತಾಗಲಿ. ಇವಾಗ ನೋಡಿ, ಸ್ಟಡಿ ಡೀಟೇಲ್ಸ್ ಅಲ್ಲಿ ಕೆಲವು ಡೀಟೇಲ್ಸ್ ಬಂದ್ಬಿಟ್ಟು ಎಲ್ಲ ಕೂಡ ಆಟೋಮೆಟಿಕ್ ಆಗಿ ಫೆಚ್ ಆಗಿದೆ. ಇಲ್ಲಿ 3rd ಸ್ಟ್ಯಾಂಡರ್ಡ್, 4th ಸ್ಟ್ಯಾಂಡರ್ಡ್, 5th ಸ್ಟ್ಯಾಂಡರ್ಡ್ ಅಪ್ ಟು 11th ವರೆಗೂ ಕೂಡ ಫೆಚ್ ಆಗಿದೆ. ಆದರೆ ಸೆಕೆಂಡ್ PUC ಡೀಟೇಲ್ಸ್ ಇಲ್ಲ. ಅದನ್ನ ನಾವು ಮ್ಯಾನ್ಯುಯಲ್ ಆಗಿ ಎಂಟರ್ ಮಾಡಬೇಕು. ಅದನ್ನ ಯಾವ ರೀತಿ ಮಾಡೋದಂದ್ರೆ, ಈ ಒಂದು ಟ್ಯಾಬ್ ಮೇಲೆ ಕ್ಲಿಕ್ ಮಾಡ್ತೀರಾ, ಕ್ಲಾಸ್ನ ಸೆಲೆಕ್ಟ್ ಮಾಡ್ಕೋತೀರಾ, ಮತ್ತೆ ಯಾವೊಂದು ವರ್ಷದಲ್ಲಿ ಪಾಸ್ ಆಗ್ತಾ ಇದ್ದೀರಾ ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ಯಾವೊಂದು ಬೋರ್ಡಲ್ಲಿ ಎಕ್ಸಾಮ್ ಬರ್ತಾ ಇದ್ದೀರಾ ಅದನ್ನು ಕೂಡ ಸೆಲೆಕ್ಟ್ ಮಾಡ್ಕೋಬೇಕು. ಅದಾದ್ಮೇಲೆ ನಿಮ್ಮ ಕಾಲೇಜ್ ಅಥವಾ ಸ್ಕೂಲ್ ಯಾವೊಂದು ಡಿಸ್ಟ್ರಿಕ್ಟ್ ಬರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಡಿದ ತಕ್ಷಣ ಏನಾಗುತ್ತೆ, ಲಿಸ್ಟ್ ಆಫ್ ಸ್ಕೂಲ್ ಮತ್ತೆ ನೇಮ್ ಅಡ್ರೆಸ್ ಇಲ್ಲಿ ಬರುತ್ತೆ. ನಿಮಗೆ ಆ ಒಂದು ಡಿಸ್ಟ್ರಿಕ್ಟಲ್ಲಿ ಎಷ್ಟು ಸ್ಕೂಲು ಕಾಲೇಜ್ ಇದೆ ಎಲ್ಲ ಕೂಡ ಬರುತ್ತೆ. ಅದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಂತರ ಇವಾಗ ಆ್ಯಡ್ ಸ್ಟಡಿ ಡೀಟೇಲ್ಸ್ ಅಂತ ಕಾಣ್ತಿದೆಯಲ್ಲ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಸರಿನಾ? ಇವಾಗ ನೀವು 1ನೇ ಕ್ಲಾಸಿಂದ ಸೆಕೆಂಡ್ PUC ವರೆಗೂ ಕೂಡ ಎಲ್ಲೆಲ್ಲಿ ಓದಿದ್ದೀರಾ, ಯಾವ ಡಿಸ್ಟ್ರಿಕ್ಟಲ್ಲಿ ಓದಿದ್ದೀರಾ, ಮತ್ತು ಯಾವೊಂದು ಬೋರ್ಡಲ್ಲಿ ಎಕ್ಸಾಮ್ ಬರೆದಿದ್ದೀರಾ, ಮತ್ತು ಯಾವ ವರ್ಷ ಪಾಸ್ ಆಗಿದ್ದೀರಾ ಅನ್ನೋ ಒಂದು ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ, ನೀವು ಚೆಕ್ ಮಾಡ್ಕೋಬೋದಾಗಿರುತ್ತೆ. ಸರಿನಾ? ಇವಾಗ ನೆಕ್ಸ್ಟ್ ಅಂತ ಒಂದು ಟ್ಯಾಬ್ ಕಾಣ್ತಿದೆಯಲ್ಲ, ಆ ಒಂದು ಟ್ಯಾಬ್ ಮೇಲೆ ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ ಅಂದರೆ, ಪೇಜ್ ಬಂದ್ಬಿಟ್ಟು ಈ ರೀತಿ ಓಪನ್ ಆಗುತ್ತೆ. ನೆಕ್ಸ್ಟ್ NRI ವಾರ್ಡ್ ಡೀಟೇಲ್ಸ್ ನಾವು ಇಲ್ಲಿ ಫಿಲಪ್ ಮಾಡಬೇಕಾ ಮಾಡಬಾರ್ದು ಅಂತ ನೀವು ಕೇಳ್ಬೋದು. ಇದನ್ನ ನಾವು ಫಿಲಪ್ ಮಾಡೋ ಅಗತ್ಯನೇ ಇಲ್ಲ. ಇಲ್ಲಿ ನೋಡಿ, ಸ್ಪಾನ್ಸರ್ಡ್ ಬೈ NRI. ಯಾರು NRI ಕಡೆಯಿಂದ ಸ್ಪಾನ್ಸರ್ನ ಮಾಡ್ಕೊಂಡು ಸೀಟ್ನ ತೊಗೊಳಕ್ಕೆ ಇಷ್ಟಪಡ್ತೀರಾ, ಯಾರು ನಿಮಗೆ ಲಿಂಕ್ ಇದೆ ಅವ್ರು ಮಾತ್ರ ಇಲ್ಲಿ ಫಿಲಪ್ ಮಾಡಬೇಕಾಗುತ್ತೆ. ಇಲ್ಲಿ ಏನು ಕೂಡ ಅಪ್ಲೈ ಆಗಲ್ಲ ಇವ್ರಿಗೆ. ಜಸ್ಟ್ ನಾವೇನು ಮಾಡ್ತಾ ಇದ್ದೀವಿ ಅಂದರೆ, ನೆಕ್ಸ್ಟ್ ಅನ್ನೋ ಒಂದು ಟ್ಯಾಬ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀವಿ. ನಿಮ್ಗೆ ಯಾರಿಗಾದ್ರೂ ಒಂದು ಪೇಯ್ಡ್ ಮೆಂಬರ್ಶಿಪ್ ಬೇಕು ಅಥವಾ ಪೇಯ್ಡ್ ಸಪೋರ್ಟ್ ಬೇಕು, ಇವಾಗ ಅಪ್ಲಿಕೇಶನಿಂದ ಹಾಕೋದ್ರಿಂದ ಹಿಡಿದು ನೀವು ಕಾಲೇಜ್ ಹೋಗಿ ಅಡ್ಮಿಷನ್ ಆಗೋವರೆಗೂ ಕೂಡ ಏನಾದರೂ ಸಪೋರ್ಟ್ ಬೇಕಾಗಿದೆ ಅಂದರೆ ಈ ಒಂದು ನಂಬರ್ಗೆ ವಾಟ್ಸಪ್ ಮಾಡ್ಬೋದಾಗಿರುತ್ತೆ. ನಿಮಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಹೇಳ್ತಾ ಇದ್ದೀನಿ ಇವಾಗಲೇ, ಯಾರಿಗೆ ಇಂಟ್ರೆಸ್ಟ್ ಇದೆ, ಯಾರಿಗೆ ನೀಡ್ ಇದೆ ಅವ್ರು ಮಾತ್ರ ಮಾಡಿ. ಎಲ್ಲರೂ ಕೂಡ ವಾಟ್ಸಪ್ ಮಾಡೋಕೆ ಹೋಗ್ಬಿಡಿ. ವಾಟ್ಸಪ್ ಮಾಡಾದ್ಮೇಲೆ ಎನ್ರೋಲ್ ಆದಮೇಲೆ ನಿಮ್ಗೆ ಕಾಲ್ ಸಪೋರ್ಟ್, ಚಾಟ್ ಸಪೋರ್ಟ್ ಎಲ್ಲ ಕೂಡ ಇರುತ್ತೆ. ಅಪ್ಲೋಡ್ ಸಿಗ್ನೇಚರ್ ಅಂತ ಇದೆ. ಇಲ್ಲಿ ಏನು ಕೇಳ್ತಾ ಏನಂದ್ರೆ, ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ನಿಮ್ಮ ಸಿಗ್ನೇಚರ್ ಎರಡೂ ಕೂಡ ಅಪ್ಲೋಡ್ ಮಾಡಬೇಕು. ಪಾಸ್ಪೋರ್ಟ್ ಸೈಜ್ ಫೋಟೋನ ಕೂಡ ಅಪ್ಲೋಡ್ ಮಾಡಾಯಿತು, ಮತ್ತು ಸಿಗ್ನೇಚರ್ ಕೂಡ ಅಪ್ಲೋಡ್ ಮಾಡಾಯಿತು. ಎರಡೂ ಕೂಡ 50 KB ಒಳಗಡೆ ಇರಬೇಕು, ಮತ್ತು JPG ಫಾರ್ಮೆಟಲ್ಲೇ ಇರಬೇಕು. ಇವೆರಡೂ ಕೂಡ ರೂಲ್ಸ್ ಇದೆ, ಅದನ್ನ ಫಾಲೋ ಅಪ್ ಮಾಡಿ. ನೆಕ್ಸ್ಟ್ ಅನ್ನೋ ಒಂದು ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ನಮಗೆ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಕೋರ್ಸ್ ಡೀಟೇಲ್ಸು. ಇವಾಗ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ನೀವೇನಾದರೂ CET ಎಕ್ಸಾಮ್ ಬರೀತೀರಾ ಅಂತ ಕೇಳ್ತೀರಾ. ಎಸ್ ಇತ್ತು ಅಂದರೆ ಎಸ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮಗೆ ಬರೆಯೋಕ್ಕೆ ಇಷ್ಟ ಇಲ್ಲ ಅಂದರೆ ನೋ ಸೆಲೆಕ್ಟ್ ಮಾಡ್ಕೊಳ್ಳಿ. ಸರಿನಾ? ನೋ ಸೆಲೆಕ್ಟ್ ಮಾಡ್ಕೊಂಡ್ರೆ ಏನಾಗುತ್ತೆ ಅಂದರೆ, ಯಾವೊಂದು ಕೌನ್ಸಿಲಿಂಗ್ನ ಅಟೆಂಡ್ ಮಾಡ್ತೀರಾ ಅನ್ನೋ ಒಂದು ಡೀಟೇಲ್ಸ್ ಕೇಳುತ್ತೆ. ಅದನ್ನ ನೀವು ಎಂಟರ್ ಮಾಡಿಬಿಟ್ಟು ನೆಕ್ಸ್ಟು ಅಂತ ಪೇಜ್ಗೆ ಹೋಗ್ಬೋದು. ನೀವು CET ಎಕ್ಸಾಮ್ನ ಬರೀತೀರಾ ಅಂದರೆ ಇಲ್ಲಿ ಎಸ್ ಅಂತ ಒಂದು ಟ್ಯಾಬ್ ಕಾಣ್ತಿದೆಯಲ್ಲ, ಈ ಒಂದು ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ. ಆವಾಗ ನಿಮ್ಗೆ ಏನಾಗುತ್ತೆ ಅಂದರೆ ಈ ರೀತಿ ಬರುತ್ತೆ. ಇವಾಗ ನೀವು ಒಂದು CET ಎಕ್ಸಾಮ್ದು ಕ್ವಶನ್ ಪೇಪರ್ ಯಾವೊಂದು ಲ್ಯಾಂಗ್ವೇಜಲ್ಲಿ ನೀವು ಪ್ರಿಫರ್ ಮಾಡ್ತೀರಾ ಅಂತ ಕೇಳ್ತೀರಾ. ನಾನು ಇಂಗ್ಲೀಷ್ ಅಂತ ಸೆಲೆಕ್ಟ್ ಮಾಡಿದ್ದೀನಿ. ನಂತರ ನೀವು CET ಎಕ್ಸಾಮ್ನ ಮತ್ತು ಯಾವೊಂದು ಕೋರ್ಸ್ಗೆ ನೀವು ಅಡ್ಮಿಷನ್ ಹಾಕಿ ಇಷ್ಟಪಡ್ತೀರಾ ಅಂತ ಕೇಳ್ತೀರಾ. ಇಲ್ಲಿ PCM ಇದೆ, ಮತ್ತು PCB ಇದೆ, PCMB ಇದೆ. ಇಲ್ಲೇ ಕೊಟ್ಟಿದ್ದೀರಾ ನೋಡಿ. ನೀವು ಬರೀ PCM ಏನಾದರೂ ಬರೀತೀರಾ ಅಂದರೆ ನೀವು ಬರೀ ಇಂಜಿನಿಯರಿಂಗ್ ಕೌನ್ಸಿಲಿಂಗ್ನ ಅಟೆಂಡ್ ಮಾಡ್ಬೋದು. ಸರಿನಾ? ನೀವೇನಾದರೂ PCB ಮಾತ್ರ ಬರೀತೀರಾ ಅಂದರೆ ನೀವೇನು ಮಾಡ್ಬೋದಾಗಿರುತ್ತೆ ಅಂದರೆ, ನರ್ಸಿಂಗು, ವೆಟರ್ನರಿ, ಮತ್ತು ಯೋಗ ಆ್ಯಂಡ್ ನ್ಯೂರೋಪತಿ, ಅಗ್ರಿಕಲ್ಚರ್, ಫಾರ್ಮಸಿ ಇಷ್ಟು ಕೋರ್ಸ್ಗಳಿಗೆ ಮಾತ್ರ ನೀವು ಒಂದು ಕೌನ್ಸಿಲಿಂಗ್ನ ಅಟೆಂಡ್ ಮಾಡ್ಬೋದಾಗಿರುತ್ತೆ. ಅದಕ್ಕೋಸ್ಕರ ನೀವು ಪ್ರತಿಯೊಬ್ಬರು ಕೂಡ ಏನು ಮಾಡಿ ಅಂದರೆ PCMB ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಿದ ತಕ್ಷಣ ಏನಾಗುತ್ತೆ, ಇಂಜಿನಿಯರಿಂಗ್ ಕೌನ್ಸಿಲಿಂಗು ಕೂಡ ಅಟೆಂಡ್ ಮಾಡ್ಬೋದಾಗಿರುತ್ತೆ, ಮತ್ತು ಈ ಎಲ್ಲ ಕೋರ್ಸ್ದು ಕೂಡ ಕೌನ್ಸಿಲಿಂಗ್ನ ನೀವು ಅಟೆಂಡ್ ಮಾಡ್ಬೋದಾಗಿರುತ್ತೆ. ಅಷ್ಟು ಅಪ್ಲಿಕೇಶನ್ ಫೀಸ್ ಬಂದ್ಬಿಟ್ಟು 599 ಅಂತ ತೋರಿಸಿದೆ. ಅಷ್ಟು ನೀವು ಇಲ್ಲಿ ಪೇ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನೀವೇನಾದರೂ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಏನಾದರೂ ಬರೀತೀರಾ ಅಂತ ಕೇಳ್ತಿದೆ. ಎಸ್ ಇದ್ರೆ ಎಸ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಯಾವೊಂದು ಸೆಂಟ್ರಲ್ಲಿ ಬರೀತೀರಾ ಅದನ್ನ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇವರೇನು ಕೂಡ ಬರೆಯಲ್ಲ, ನಾನು ನೋ ಅಂತ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಎಕ್ಸಾಮ್ ಸೆಂಟರ್ ಎಲ್ಲಿರಬೇಕು ಅಂತ ಕೇಳ್ತಿದೆ, ಅದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇವಾಗ ನಿಮಗೆ ಮೈಸೂರಲ್ಲಿ ಬೇಕು ಅಂದರೆ ಮೈಸೂರಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ, ಅಥವಾ ನಿಮ್ಮ ಡಿಸ್ಟಿಕ್ ಯಾವುದು ಅದನ್ನ ಫಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಪಕ್ಕದ ಡಿಸ್ಟಿಕ್ ಯಾವುದು ಅದನ್ನ ಇಲ್ಲಿ ನೀವು ನೆಕ್ಸ್ಟ್ ಸೆಂಟರ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಇವಾಗ ನಿಮಗೆ PU ಕಾಲೇಜ್ ಎಲ್ಲಿದೆ ಅಲ್ಲೇ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಏನಿಲ್ಲ. ನಿಮ್ಮ ಡಿಸ್ಟಿಕ್ ಅಂದರೆ ನೀವು ಎಲ್ಲಿ ಇರ್ತೀರಾ, ಅಥವಾ ನಿಮ್ಮ ಮನೆ ಎಲ್ಲಿದೆ, ಅಥವಾ ನಿಮಗೆ ಯಾವೊಂದು ಸೆಂಟರ್ ನಿಯರರ್ ಆಗುತ್ತೆ ಎಕ್ಸಾಮ್ ಬರೆಯೋಕ್ಕೆ ಅವತ್ತಿನ ಡೇಟಿಗೆ, ಅದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಸರಿನಾ? ಇಲ್ಲಿ ಫಸ್ಟ್ ಏನು ಪ್ರಿಯಾರಿಟಿ ಕೊಡ್ತೀರಾ ಅದೇ 99% ಆಗುತ್ತೆ ಎಲ್ಲರಿಗೂ ಕೂಡ. ಸೆಕೆಂಡ್ ಪ್ರಿಯಾರಿಟಿ ಬಂದ್ಬಿಟ್ಟು ಏನಾದರೂ ಸೀಟ್ ಇಲ್ಲ, ಅವೈಲಬಿಲಿಟಿ ಇಲ್ಲ ಎಕ್ಸಾಮ್ ಸೆಂಟರಲ್ಲಿ ಅಂದರೆ ಅವಾಗ ನಿಮ್ಗೆ ಏನು ಮಾಡ್ತಾರೆ, ಸೆಕೆಂಡ್ ಸೆಂಟರ್ ನೀವು ಏನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರಾ ಆ ಒಂದು ಡಿಸ್ಟಿಕ್ಗೆ ಹಾಕ್ತಾರೆ. ಸರಿನಾ? ಇವಾಗ ಎಲ್ಲ ಡೀಟೇಲ್ಸು ಕೂಡ ಕರೆಕ್ಟಾಗಿದೆಯಾ ಅನ್ನೋದನ್ನ ಫಸ್ಟ್ ಒಂದ್ಸಲಿ ವೆರಿಫೈ ಮಾಡ್ಕೊಳ್ಳಿ. ವೆರಿಫೈ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಸಬ್ಮಿಟ್ ಅಂತ ಕಾಣ್ತಿದೆಯಲ್ಲ, ಈ ಒಂದು ಬಟನ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಬಂದ್ಬಿಟ್ಟು ಎಲ್ಲ ಡೀಟೇಲ್ಸು ಕೂಡ ಸೇವ್ ಆಗಿರುತ್ತೆ. ಇವಾಗ ನೀವೇನು ಮಾಡಬೇಕಾಗಿರ್ತಾನೆ, ನೆಕ್ಸ್ಟ್ ಪೇಜ್ ಅಂತ ಕಾಣ್ತಿದೆಯಲ್ಲ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಾದ್ಮೇಲೆ ನಿಮ್ಗೆ ಏನಾಗಿದೆ ಅಂದರೆ ಈ ರೀತಿ ಬರುತ್ತೆ. ಇವಾಗ ನೀವೇನು ಮಾಡಬೇಕಾಗುತ್ತೆ ಅಂದರೆ ಪೇಮೆಂಟ್ ಮಾಡಬೇಕಾಗುತ್ತೆ.
ಇವಾಗ ನಿಮ್ಮ ಡೀಟೇಲ್ಸ್ ಈ ರೀತಿ ಇರುತ್ತೆ. ಪೇ ನೌ ಅಂತ ಕಾಣ್ತೀಯಲ್ಲ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಪೇ ನೌ ಅಂತ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ ಅಂದರೆ ನಿಮಗೆ ಈ ರೀತಿ ಬಂದ್ಬಿಟ್ಟು ಡೀಟೇಲ್ಸ್ ಬರುತ್ತೆ, QR ಕೋಡ್ ಬರುತ್ತೆ ಒಂದು. ನಂತರ ಇಲ್ಲಿ ನಿಮಗೆ ಎಷ್ಟು ಅಮೌಂಟ್ ಪೇ ಮಾಡಬೇಕು ಅನ್ನೋ ಡೀಟೇಲ್ಸ್ ಇರುತ್ತೆ. ಇಲ್ಲಿ ಇದನ್ನ ಸ್ಕ್ಯಾನ್ ಮಾಡಿಬಿಟ್ಟು ಕೂಡ ಪೇ ಮಾಡ್ಬೋದು, ಅಥವಾ ನಿಮ್ಮದು UPI ID ಹಾಕ್ಬಿಟ್ಟು ಕೂಡ ಇಲ್ಲಿ ಪೇ ಮಾಡ್ಬೋದಾಗಿರುತ್ತೆ. ಸರಿ, ಕೂಡ ಪೇಮೆಂಟ್ ಆದಮೇಲೆ ಇಲ್ಲಿ ನಿಮ್ಮ ಅಪ್ಲಿಕೇಶನ್ ಕೂಡ ನೀವು ಪ್ರಿಂಟ್ಔಟ್ನ ತಗೋಬೋದು. ಇಲ್ಲಿ ಕ್ಲಿಕ್ ಹಿಯರ್ ಟು ಪ್ರಿಂಟ್ ಅಪ್ಲಿಕೇಶನ್ ಅಂತ ಕಾಣ್ತಿದೆಯಲ್ಲ, ಈ ಒಂದು ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ಅಂದ್ಬಿಟ್ಟು ಇಲ್ಲಿ ಡೌನ್ಲೋಡ್ ಆಗಿರುತ್ತೆ. ಇಲ್ಲಿ ನೀವು ಪ್ರಿಂಟ್ ಅಪ್ಲಿಕೇಶನ್ ಅಂತ ಕೊಟ್ಟಿದ ತಕ್ಷಣ ಇಲ್ಲಿ ನಿಮಗೆ ಅಪ್ಲಿಕೇಶನ್ ಅಂದ್ಬಿಟ್ಟು ಈ ರೀತಿ ಬರುತ್ತೆ. ಇಲ್ಲಿ ಫೈನಲ್ ಕಾಪಿ ಅಂತ ಬಂದಿದೆ ಅಂದರೆ ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗಿದೆ, ನಿಮ್ದೆಲ್ಲ ಪ್ರೋಸೆಸ್ದು ಕೂಡ ಅಪ್ಲಿಕೇಶನ್ ಫಿಲ್ಲಿಂಗ್ದು ಮುಗ್ದಿದೆ ಅಂತ ಅರ್ಥ ಬರುತ್ತೆ. ಸರಿನಾ, ಇದೆಲ್ಲ ಡೀಟೇಲ್ಸು ಕೂಡ ಕರೆಕ್ಟ್ ಆಗಿದೆಯಾ ಅನ್ನೋ ಒಂದ್ಸಲಿ ವೆರಿಫೈ ಮಾಡ್ಕೊಳ್ಳಿ. ವೆರಿಫೈ ಮಾಡಿಕೊಂಡು ನೆಕ್ಸ್ಟ್ ನೀವೇನಿಲ್ಲ, ಜಸ್ಟ್ ನೀವು ನೆಕ್ಸ್ಟ್ ಆಲ್ ಟಿಕೆಟ್ಗೆ ವೆಯ್ಟ್ ಮಾಡಬೇಕಾಗುತ್ತೆ. ಸರಿನಾ, ಮತ್ತೆ ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟು ಎಲ್ಲರಿಗೂ